ಕಲಿತಿದೆ. ಈಗ 2ನೇ ಥೆಸಲೋನಿಕೆ ಪತ್ರಿಕೆಗೆ ಬರುವುದಕ್ಕೆ ಮುಂಚೆ ಕಳೆದ ವಾರ ನಾವು ಮುಖ್ಯವಾಗಿ ನೋಡಿರುವ ವಿಷಯ ಏನೆಂದರೆ ಸಭೆಯ ಎತ್ತರಿಸುವಿಕೆಗೂ ಕರ್ತನ ಮಹಿಮೆಯ ಪ್ರತ್ಯಕ್ಷತೆಗೆ ಇರುವ ವ್ಯತ್ಯಾಸ. ಓಕೆ, ಡಿಫರೆನ್ಸ್ ಬಿಟ್ವೀನ್ ದ ರಾಪ್ಚರ್ ಅಂಡ್ ದ ಸೆಕೆಂಡ್ ಕಮಿಂಗ್. ಇದು ಎರಡು ಘಟನೆ ಎಂಬುದಕ್ಕೆ ಇರುವ ಪುರಾವೆಗಳು ಏನು? ವಾಟ್ ಈಸ್ ದ ಎವಿಡೆನ್ಸ್? ಓಕೆ, ಕೆಲವರಿಗೆ ಇದರ ವಿಷಯವಾಗಿ ಗೆಲಿಬಿಲಿ ಉಂಟು. ಕರ್ತನ ಸಭೆಗಾಗಿ ಬರುವುದು, ಕರ್ತನ ಮಹಿಮೆಯ ಪ್ರತ್ಯಕ್ಷತೆಯು ಇದೆರಡು ಒಂದಲ್ಲ. ಓಕೆ, ಅದಕ್ಕಿರುವ ವ್ಯತ್ಯಾಸ ಏನೆಂದು ನಾವು 13 ವ್ಯತ್ಯಾಸಗಳನ್ನು ಕಳೆದ ವಾರದಲ್ಲಿ ನೋಡಿದೆ. ಅದರಲ್ಲಿ ಒಂದು ವಿಷಯದಲ್ಲಿ ಸ್ವಲ್ಪ ಗೆಲಿಬಿಲಿ ಆಯಿತು, ಎಲ್ಲರಿಗೂ ಅದು ಕ್ಲಿಯರ್ ಆಗಲಿಲ್ಲ. ಅದು ಕೊನೆಯದಾಗಿ ಅದು ಕ್ಲಿಯರ್ ಆಗಿದೆ ಎಂದು ನಾನು ನೆನೆಸ್ತೇನೆ. ನಿಮಗೇನಾದರೂ ಅನುಮಾನವಿದ್ದರೆ ನೀವು ಫೋನ್ ಮಾಡಿ ಕೇಳಬಹುದು. ಸಭೆಗಾಗಿ ಬರುವುದು ಮೊದಲನೇ ಥೆಸಲೋನಿಕೆ ಪತ್ರಿಕೆಯಲ್ಲಿ ಹೆಚ್ಚಾಗಿ ಸಭೆಗಾಗಿ ಬರುವ ರಾಪ್ಚರ್ನ ವಿಷಯವಾಗಿ ಮುಖ್ಯವಾಗಿ 4ನೇ ಅಧ್ಯಾಯದಲ್ಲಿ ಕರ್ತನ ಘೋಷದೊಡನೆ ಪ್ರಧಾನ ದೂತನ ಶಬ್ದದೊಂದಿಗೆ ದೇವರ ತುತ್ತೂರಿಯೊಂದಿಗೆ ಮಧ್ಯಾಕಾಶದಲ್ಲಿ ಬರುವ ವಿಷಯವಾಗಿ 4ನೇ ಅಧ್ಯಾಯದಲ್ಲಿ ನಮಗೆಲ್ಲ ತುಂಬಾ ಪರಿಚಯ ಇರುವ ಒಂದು ವೇದ ಭಾಗ. ಅದು ಮುಖ್ಯವಾಗಿ ನಾವು ಶವ ಸಂಸ್ಕಾರ ಎಲ್ಲ ಮಾಡುವಾಗ, ವಿಶ್ವಾಸಿಗಳ ಫ್ಯೂನರಲ್ ಮಾಡುವಾಗ ಆ ವಾಕ್ಯ ಭಾಗ ನಾವು ಓದುವುದುಂಟು. ಅದರ 2ನೇ ಥೆಸಲೋನಿಕೆ ಪತ್ರಿಕೆ ಬರುವಾಗ ಮುಖ್ಯವಾಗಿ ಅದು ಮಹಿಮೆಯ ಪ್ರತ್ಯಕ್ಷದ ವಿಷಯವಾಗಿ. ಓಕೆ, ಒಂದು ಸಾರಿ ಮಾತ್ರ ಅದರಲ್ಲಿ ಸಭೆಗಾಗಿ ಬರುವುದನ್ನ ವಿವರಣೆ ಉಂಟು. ಬಟ್ ಹೆಚ್ಚು ದ ಕಮಿಂಗ್ ಇನ್ ಗ್ಲೋರಿ, ಮಹಿಮೆಯಲ್ಲಿ ಕರ್ತನು ಬರುವ ಅದೇ 2ನೇ ಬರೋಣ ವಿಷಯವಾಗಿ. ಕಳೆದ ವಾರ ನಾವು 13 ವ್ಯತ್ಯಾಸಗಳು ನೋಡಿದ್ದು. ಸಭೆ ಎತ್ತಲ್ಪಡುವಿಕೆಯ ಬರವಣಕ್ಕೂ ಕರ್ತನು ಮನುಷ್ಯ ಕುಮಾರನಾಗಿ ಮಹಿಮೆಯಲ್ಲಿ ಬರುವುದಕ್ಕೆ ಇರುವ 13 ವ್ಯತ್ಯಾಸಗಳು ನಾವು ನೋಡಿದೆ. ಈಗ ನಮ್ಮ ಸಭೆಗಳಲ್ಲಿ ಕೂಡ ಕೆಲವು ಕಡೆ ಸಭೆಯು ಸಂಕಟ ಕಾಲದಲ್ಲಿ ದಾಟಿ ಹೋಗ್ತೆ ಎಂದು ಒಂದು ಬೋಧನೆ ಕೆಲವರಲ್ಲಿ ಸಭೆಯು ಸಂಕಟ ಕಾಲ, ಮಹಾಸಂಕಟ ಕಾಲ ದಾಟಿ ಹೋಗ್ತೆ ಎಂದು ಒಂದು ಕೆಲವರಲ್ಲಿ ನಂಬಿಕೆ ಇದೆ. ಈಗ ನಾನು ಸ್ವಲ್ಪ ವಿಷಯ ಈ ಸಭೆಗಾಗಿ ಬರುವುದು, ಸಭೆಯೊಂದಿಗೆ ಬರುವ ವ್ಯತ್ಯಾಸದಲ್ಲಿ ಯಾಕೆ ಸಭೆ ಸಂಕಟಕಾಲದಲ್ಲಿ ದಾಟಿ ಹೋಗುವುದಿಲ್ಲ ಎಂಬುದಕ್ಕೆ ಕೆಲವು ವಾಕ್ಯ ಭಾಗಗಳು ತೋರಿಸಿ ಮುಂದೆ ನಾವು ಹೋಗುವನ. ಮೊದಲನೇದಾಗಿ ರೋಮರ್ 5:9. ಸಹೋದರ ರಾಜೇಶ್ ಅದನ್ನು ಓದಬಹುದು. ರೋಮರ್ 5ನೇ ಅಧ್ಯಾಯ 9ನೇ ವಚನ. ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯವಲ್ಲವೇ? ಓಕೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ಮುಂದೆ ಬರುವ ಕೋಪದಿಂದ ನಾವು ಏನಾಗಲಿಕ್ಕಿದೆ? ತಪ್ಪಿಸಿಕೊಳ್ಳಲಿಕ್ಕಿದೆ. ಓಕೆ, ವಿ ವಿಲ್ ಬಿ ಸೇವ್ಡ್ ಫ್ರಮ್ ದ ರಾತ್ ಆಫ್ ಗಾಡ್. ಮುಂದೆ ಬರುವ ದೇವರ ಕೋಪದಿಂದ ನಾವು ಪಾರಾಗಲಿಕ್ಕಿದೆ, ತಪ್ಪಿಸಲಿಕ್ಕಿದೆ. ಇದು ದೇವರು ಕರ್ತನ ಕೊಟ್ಟ ವಾಗ್ದಾನ ದೇವರ ಸಭೆಗೆ, ದೇವರ ಮಕ್ಕಳಿಗೆ. ಓಕೆ, 1 ಥೆಸಲೋನಿಕರ್ 1:10, ಫಸ್ಟ್ ಥೆಸಲೋನಿಯನ್ಸ್ 1:10. ಇದು ಕೂಡ ನಾವು ಈಗಾಗಲೇ ಕಲಿತ ವಿಷಯ. ನಿಮ್ಮಲ್ಲಿ ಕೆಲವರು ಒಂದು ವೇಳೆ ಹೊಸದಾಗಿ ಇದ್ದರೆ ಈ ವಾಕ್ಯಗಳು ತಿಳಿಯುವುದು ಬಹಳ ಮುಖ್ಯ. 1 ಥೆಸಲೋನಿಕರ್ 1ನೇ ಅಧ್ಯಾಯ 10ನೇ ವಚನ. ಆತನು ಸತ್ತವರೊಳಗಿಂದ ಎಬ್ಬಿಸಿದಂತ ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನ ತಪ್ಪಿಸುವಾತನು. ಆ ವಾಕ್ಯದಲ್ಲಿ ಕೂಡ ಮುಂದೆ ಬರುವ ದೈವ ಕೋಪದಿಂದ ಆ ಯೇಸು ನಮ್ಮನ್ನು ತಪ್ಪಿಸುವವನು. ಓಕೆ, ಸೊ ವಿ ವಿಲ್ ಬಿ ಡೆಲಿವರ್ಡ್ ಫ್ರಮ್ ದ ರಾತ್ ಟು ಕಮ್. ಮೂರನೇದಾಗಿ 1 ಥೆಸಲೋನಿಕರ್ 5:9. ಈ ವಾಕ್ಯ ಭಾಗಗಳು ನೀವು ಬರೆದುಕೊಂಡ್ರೆ ಒಳ್ಳೆಯದು. ಯಾಕೆ ಸಭೆ ಸಂಕಟ ಕಾಲದಲ್ಲಿ ದಾಟಿ ಹೋಗುವುದಿಲ್ಲ ಎಂಬುದಕ್ಕೆ ಇರುವ ಪುರಾವೆಗಳು. 1 ಥೆಸಲೋನಿಕರ್ 5:9. ಯಾಕಂದರೆ ದೇವರು ನಮ್ಮನ್ನ ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸದೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನ ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ದೇವರು ನಮ್ಮನ್ನು ಯಾಕೆ ನೇಮಿಸಿದೆ? ದೇವರ ಕೋಪಕ್ಕೆ ಗುರಿಯಾಗುವುದಕ್ಕಲ್ಲ, ಅದರಿಂದ ತಪ್ಪಿಸುವುದಕ್ಕೋಸ್ಕರ.
ಓಕೆ. 4ನೇ ವೇದ ಭಾಗ ಪ್ರಕಟಣೆ 3:10. ಪ್ರಕಟಣೆ 3:10. ರೆವಲ್ಯೂಷನ್ 3:10. ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನ ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನ ತಪ್ಪಿಸಿ ಕಾಪಾಡುವೆನು. ಈ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿದೆ, ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲಾ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವನು. ಯಾರಿಗಾಗಿ ಬರುವ ಶೋಧನೆ ಇದು? ಭೂನಿವಾಸಿಗಳಿಗೆ. ಓಕೆ. ಈ ಭೂನಿವಾಸಿಗಳೆಂದ ಪದ ಪ್ರಕಟಣೆ ಪುಸ್ತಕದಲ್ಲಿ ಪದೇ ಪದೇ ಉಪಯೋಗಿಸಿರುವ ಒಂದು ಪದ. ಇದು ಪದ ಪ್ರಯೋಗ. ಭೂನಿವಾಸಿಗಳು. ನಾವು ಯಾರು? ಪರಲೋಕ ಸಂಸ್ಥಾನವರು. ಎಲ್ಲಿದೆ ಅದು? ಎಲ್ಲಿದೆಯಾ ವಾಕ್ಯ? ಫಿಲಿಪಿಯರ್ 3:20. ಓಕೆ. ಫಿಲಿಪಿಯರ್ 3:20 ಆ ವಾಕ್ಯ ಕೂಡ ಓದ್ರಿ ಬ್ರದರ್. ಫಿಲಿಪಿಯರ್ 3:20. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡ್ತಾ ಇದ್ದೇವೆ. ಅದಕ್ಕೆ ಮುಂಚೆ ಇರುವ ಭಾಗ ಕೂಡ ಒಂದು ವೇಳೆ ಓದಬೇಕು. ನಾವಾದರೂ ಪರಲೋಕ ಸಂಸ್ಥಾನದವರು ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನ ಎದುರು ನೋಡುತ್ತಾ ಇದ್ದೇವೆ. ಸೊ ಬಹಳ ಸ್ಪಷ್ಟವಾಗಿ ನಾವು ಯಾರು ಮತ್ತೆ ಭೂನಿವಾಸಿಗಳು ಯಾರು ನಾವು ಸೊಡಂಬಡಿಕೆಯಲ್ಲಿ ನೋಡುತ್ತೇವೆ. ಭೂನಿವಾಸಿಗಳೆಂದರೆ ಅದನ್ನ ಅರ್ಥ ಭೂಮಿಯ ಮೇಲೆ ಎಲ್ಲಾ ನಿರೀಕ್ಷೆಯನ್ನು ಇಟ್ಟುಕೊಂಡು ಈ ಲೋಕಕ್ಕಾಗಿ ಜೀವಿಸುವವರು. ಯೇಸು ಸ್ವಾಮಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ಲೋಕದಲ್ಲಿ ಇದ್ದರೂ ನಾವು ಯಾರಲ್ಲ? ಲೋಕದವರು ಅಲ್ಲ. Even though we are in the world, we are not of the world. ನಾವು ಭೂನಿವಾಸಿಗಳಲ್ಲ. ಭೂಮಿಯಲ್ಲಿ ನಾವು ಯಾರು? ಪ್ರಯಾಣಿಕರು, ಪ್ರವಾಸಿಗಳು. ನಾವು ಪ್ರಯಾಣ ಮಾಡುವರು. ನಾವು ಭೂನಿವಾಸಿಗಳಲ್ಲ. ಈ ವ್ಯತ್ಯಾಸವು ಈ ವಾಕ್ಯದಲ್ಲಿ ಭೂನಿವಾಸಿಗಳೆಲ್ಲರನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆ ಎಲ್ಲಾ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿಮ್ಮನ್ನು ತಪ್ಪಿಸಿ ಕಾಪಾಡುವೆನು. ಭೂಲೋಕದಲ್ಲಿ ಇರುವ ಎಲ್ಲಾ ಜನರ ಮೇಲೆ ಬರುವ ಪರೀಕ್ಷೆಯ ಸಮಯ ಇದು. ಕ್ರೈಸ್ತವರಿಗೆ ಯಾವಾಗಲೂ ಬರುವ ಹಿಂಸೆಯ ವಿಷಯವಾಗಿ ಅಲ್ಲ. ಭೂಲೋಕದಲ್ಲಿ ಎಲ್ಲಾ ಕಡೆಯೂ ಒಂದೇ ಸಾರಿ ಬರ್ಲಿಕ್ಕಿರುವ ಆ ಪರೀಕ್ಷೆಯ ಸಮಯ. ಯಾರನ್ನು ಪರೀಕ್ಷಿಸುವುದಕ್ಕೆ? ಭೂನಿವಾಸಿಗಳನ್ನು. ಇದರಿಂದ ಪರಲೋಕ ಸಂಸ್ಥಾನದವರಾದ ನಮ್ಮನ್ನು ದೇವರೇನು ಮಾಡ್ಲಿಕ್ಕಿದೆ? ತಪ್ಪಿಸಿ ಕಾಪಾಡುವುದು. ಸೊ ಈಗಲೇ ನಾವು 4 ವೇದ ಭಾಗ ನೋಡಿದೆ. ಅದೆಲ್ಲ ದೇವರ ಕೋಪದ ಸಮಯ. ಅದರಿಂದ ನಮ್ಮನ್ನು ತಪ್ಪಿಸುವೆನು. ಸೊ ಸಭೆಯ ಎತ್ತಲ್ಪಡುವಿಕೆ ಕರ್ತನ ಪ್ರತ್ಯಕ್ಷನಾಗುವ ಮಹಿಮೆಯ ಪ್ರತ್ಯಕ್ಷತೆ. ಇಲ್ಲದೆ ಇದ್ರೆ ಅದಕ್ಕೆ ಇನ್ನೊಂದು ಹೆಸರು ಸೆಕೆಂಡ್ ಕಮಿಂಗ್. ಕರ್ತನ 2ನೇ ಎರಡು ಒಂದೇ ಘಟನೆ ಅಲ್ಲ. ಒಂದು ವೇಳೆ ಯಾರಾவது ಹೊಸದಾಗಿ ಇವತ್ತು ಜಾಯಿನ್ ಮಾಡಿದರೆ ಕೆಲವು ವೇದ ಭಾಗಗಳು ಸಭೆ ಎತ್ತಲ್ಪಡುವಿಕೆಗಿರುವ ಕೆಲವು ವೇದ ಭಾಗಗಳು ನಾವು ಈಗಾಗಲೇ ತಿಳಿಸಿದೆ. ಒಂದು ಯೋಹಾನ 14ನೇ ಅಧ್ಯಾಯ 1-3. ಓಕೆ. ಫಿಲಿಪಿಯರ್ 3:20, 1 ಕೊರಿಂಥರ್ 15:51ನೇ ವಚನದಿಂದ ಕೊನೆವರೆಗೂ, 1 ಯೋಹಾನ 3ನೇ ಅಧ್ಯಾಯ 1-3. ಇದೆಲ್ಲವೂ ಸಭೆಯ ಎತ್ತಲ್ಪಡುವಿಕೆಗೆ ಸಂಬಂಧಪಟ್ಟ ವಾಕ್ಯ ಭಾಗಗಳು. ಓಕೆ. ಕರ್ತನ 2ನೇ ಬರವಣ ಮಹಿಮೆಯ ಪ್ರತ್ಯಕ್ಷದ ವಿಷಯವಾಗಿ ಇರುವ ವೇದ ಭಾಗ ಯಾವುದೆಂದ್ರೆ ಹೆಚ್ಚಿರುವುದು ಹಳೆಯೊಡಂಬಡಿಕೆಯಲ್ಲಿ. ಅರ್ಥವಾಯ್ತಾ? ಹೆಚ್ಚಾಗಿ ಸೆಕೆಂಡ್ ಕಮಿಂಗಿನ ವಿಷಯವಾಗಿ ಇರುವುದು ಹಳೆಯ ಒಡಂಬಡಿಕೆಯ ಪ್ರವಾದನ ಪುಸ್ತಕದಲ್ಲಿ, ಯೆಶಾಯನ ಗ್ರಂಥದಲ್ಲಿ, ಯೆರೆಮೀಯನ ಪುಸ್ತಕದಲ್ಲಿ, ಎಸೆಕಿಯೇಲನ ಪುಸ್ತಕದಲ್ಲಿ, ಕೀರ್ತನೆಗಳಲ್ಲಿ.
ಹೆಚ್ಚು ಸೆಕೆಂಡ್ ಕಮಿಂಗಿನ ವಿಷಯವಾಗಿ ಹೆಚ್ಚಾಗಿ ಇರುವ ಪ್ರವಾದನೆ ಮಾತುಗಳು ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಉಂಟು. ಮತ್ತಾಯನ ಸುವಾರ್ತೆ 24-25 ಅಧ್ಯಾಯ, 2 ಥೆಸಲೋನಿಯನ್ಸ್ 2 ಥೆಸಲೋನಿಕ, ಪ್ರಕಟಣೆ 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯವರೆಗೂ. ಓಕೆ, ಇದೆಲ್ಲವೂ ಕರ್ತನ ಮಹಿಮೆಯ ಪ್ರತ್ಯಕ್ಷದ ವಿಷಯವಾಗಿರೋ ವೇದ ಭಾಗಗಳು. ಬೈಬಲಲ್ಲಿ ಕರ್ತನ ಮೊದಲನೇ ಬರವಣ ಈಗಾಗಲೇ ಆಯ್ತಲ್ವಾ, 2000 ಹಿಂದೆ. ಅದಕ್ಕೆ ಕೊಟ್ಟಿರುವ ವೇದ ಭಾಗಕ್ಕಿಂತ 2 ಸೆಕೆಂಡ್ ಕಮಿಂಗಿನ ವಿಷಯವಾಗಿ ಉಂಟು. ಓಕೆ, ಸೊ 2ನೇ ಬರವಣ ಮುಖ್ಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ತಿಳಿಸಿರುವ ಸತ್ಯಾರ್ಥ ಅದು. ಓಕೆ, ದ ಕಮಿಂಗ್ ಟು ರೂಲ್ ದಿಸ್ ವರ್ಲ್ಡ್, ಲೋಕವನ್ನು ಆಳುವುದಕ್ಕೋಸ್ಕರ ಮಹಿಮೆಯಲ್ಲಿ ಕರ್ತನ ಬರುವುದು. ಸಭೆಯ ಏರ್ಪಡಿಕೆ ವಿಷಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಏನೂ ಇಲ್ಲ. ಸಭೆಗಾಗಿ ಬರುವುದನ್ನ ವಿಷಯವಾಗಿ ಅದು ಮರ್ಮವಾಗಿತ್ತು. ಅದು ಪೌಲನ ಮೂಲಕ ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರಕಟಿಸಿರುವ ಸತ್ಯಾಂಶ. ಓಕೆ, ಸಭೆಯು ಕೂಡ ಹಳೆ ಒಡಂಬಡಿಕೆಯಲ್ಲಿ ಏನಾಗಿತ್ತು? ಮರ್ಮವಾಗಿತ್ತು. ಸಭೆಯ ಮರ್ಮವಾಗಿದ್ದರೆ ಸಭೆಯ ಎತ್ತಲ್ಪಡುವಿಕೆ ಕೂಡ ಮರ್ಮವಾಗಿದೆ ಎಂದು ಪೌಲನು ಪತ್ರಿಕೆಯಲ್ಲಿ, ನಾನು ನಿಮಗೊಂದು ಮರ್ಮವನ್ನು ತಿಳಿಸುವೆನು, ನಾವೆಲ್ಲರೂ ನಿದ್ದೆ ಹೋಗುವುದಿಲ್ಲ. 1 ಕೊರಿಂಥರ್ 15ನೇ ಅಧ್ಯಾಯ 51ನೇ ವಚನದಿಂದ. ಸೊ ಇದೆಲ್ಲ ಏನು ತೋರಿಸುವುದಂದ್ರೆ, ಸಭೆಯ ಎತ್ತಲ್ಪಡುವಿಕೆ ಹೊಸ ಒಡಂಬಡಿಕೆಯ ಬೋಧನೆ, ಕರ್ತನ 2ನೇ ಬರವಣ ಮುಖ್ಯವಾಗಿ ಹಳೆ ಒಡಂಬಡಿಕೆಯ ಬೋಧನೆ, ದಾವೀದನ ಸಿಂಹಾಸನದಲ್ಲಿ ರಾಜನಾಗಿ ಆಳುವುದಕ್ಕಾಗಿ ಆತನು ಬರುವ ಸಮಯ. ಓಕೆ, ಈ ವ್ಯತ್ಯಾಸವನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. 2ನೇ ಥೆಸಲೋನಿಕ ಪತ್ರಿಕೆಗೆ ಹೋಗೋದಕ್ಕೆ ಮುಂಚೆ ರಾಜೇಂದ್ರ, ಕೆಲವರು ಜಾಯಿನ್ ಮಾಡ್ತಾ ಇದೆ, ಅದು ನನಗೆ ಬರಿತಾ ಇದೆ, ನೀವು ಸ್ವಲ್ಪ ನೋಡಿಕೊಳ್ಳ್ರಿ ಬ್ರದರ್. ಅದು ಕ್ಯಾನ್ಸಲ್ ಆಯ್ತು ಬ್ರದರ್. ಹೌದಾ, ಏನು ಆಯ್ತು? ಕೋ-ಹೋಸ್ಟಾ? ಬ್ರದರ್, ಕೋ-ಹೋಸ್ಟ್ ಕ್ಯಾನ್ಸಲ್ ಆಗಿದೆ ಬ್ರದರ್. ಓಕೆ, ಐ ವಿಲ್ ಸೀ ಇಟ್. 1 minute ಬ್ರದರ್. ರೆಕಾರ್ಡ್ ಆಗ್ತಾ ಇದೆ ಬ್ರದರ್ ಮೆಸೇಜ್. ಓಕೆ, ಐ ವಿಲ್ ಮೇಕ್ ಹೋಸ್ಟ್. ಓಕೆ, ಯು ಟ್ರೈ ನೌ. ಓಕೆ, ಓಕೆ ಬ್ರದರ್. ಓಕೆ, ಈಗ ಹೋಸ್ಟ್ ಆಯ್ತಾ ಬ್ರದರ್? ಹೋಸ್ಟ್ ಆಯ್ತಾ? ಆಗಿದೆ ಬ್ರದರ್, ಆಗಿದೆ ಬ್ರದರ್. ಓಕೆ ಓಕೆ, ಥ್ಯಾಂಕ್ ಯು. ಇನ್ನು ಸಭೆಯು ಸಂಕಟ ಕಾಲದಲ್ಲಿ ದಾಟಿ ಹೋಗುವುದಿಲ್ಲ ಎಂಬುದಕ್ಕೆ ಇನ್ನು 3 ವಿಷಯಗಳು ನಾವು ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇವೆ. ಒಂದು, ದಾನಿಯೇಲನ ಪ್ರವಾದನ ಪುಸ್ತಕದಲ್ಲಿ 9ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನವರೆಗೆ ಓದಿರಿ. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 25ನೇ ವಚನದಿಂದ 27ನೇ ವಚನವರೆಗೂ. ಇದನ್ನ ತಿಳಿದು ಮಂದಟ್ಟು ಮಾಡಿಕೊ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವುದನಿಂದ ಅಭಿಷಕ್ತನಾದ ಪ್ರಭು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವು ಕಂದಕವು ಇರುವವು. ಆ ಕಾಲವು ಬಹಳ ಕಷ್ಟ ಕಾಲ. 62 ವಾರಗಳಾದ ಮೇಲೆ ಛೇದಿಸಲ್ಪಡುವನು. ಅವನಿಗೆ ಏನು ಇರದು. ನುಂಗುವ ಪ್ರಭುವಿನ ಜನರು ಪಟ್ಟಣವನ್ನ, ಪವಿತ್ರಾಲಯವನ್ನ ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಲಯವು ಪಟ್ಟಣವನ್ನ ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವು. ಆ ಪ್ರಭುವು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನ ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನ ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ನಿಶ್ಚಿತ ಪ್ರಲಯವು ಅವನನ್ನ ಮುಳುಗಿಸುವ ತನಕ ಹಾಳು ಮಾಡುವನು. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯದಲ್ಲಿ ಇದು ಎಲ್ಲಾ ಪ್ರವಾದನೆಯ ವಿಷಯದ
ಬೆನ್ನು ಪ್ರವಾದನೆ ಎಂದು ಹೇಳುವುದು, ಬ್ಯಾಕ್ ಬೋನ್ ಆಫ್ ಆಲ್ ಬಿಬ್ಲಿಕಲ್ ಪ್ರಾಫೆಸಿ. ದಾನಿಯೇಲನಿಗೆ ದೇವರು ತೋರಿಸಿದ ಮುಂದೆ ಆಗಲಿಕ್ಕಿರುವ ವಿಷಯಗಳ ವಿಷಯವಾಗಿ ಪ್ರವಾದನೆ ಇದು. ದ 70 ವೀಕ್ ಪ್ರಾಫೆಸಿ ಇದನ್ನ ಹೆಸರು. 70 ವಾರದ ಪ್ರವಾದನೆ. ಈ 70 ಇದು ಎಲ್ಲ ಡೀಟೇಲ್ ಆಗಿ ನಾನು ಈಗ ಬೋಧಿಸಲಿಕ್ಕೆ ಹೋಗ್ತಾ ಇಲ್ಲ. ಇದು ದೊಡ್ಡ ಒಂದು ಸ್ಟಡಿ. ಈ ವೇದ ಭಾಗವು ಬೈಬಲಿನ ಸೆಂಟ್ರಲ್ ಪ್ರಾಫೆಸಿ ಇದು. ಓಕೆ, ಒಂದು ಬ್ಯಾಕ್ ಬೋನ್ ಪ್ರಾಫೆಸಿ. ಇದರಲ್ಲಿ ಮುಖ್ಯವಾಗಿ 70 ವಾರದ ಒಂದು ಕಾಲ. ಆ 70 ವಾರದಲ್ಲಿ 69 ವಾರವೆಂದ್ರೆ 7 ವರ್ಷ. ಓಕೆ, ವಾರವೆಂದ್ರೆ 7 ವರ್ಷ. ಈ 70 ವಾರದಲ್ಲಿ 69 ವಾರಗಳು ಈಗಾಗಲೇ ಮುಗಿದು ಹೋಗಿದೆ. ಇನ್ನು ಒಂದು ವಾರ ಬರಲಿಕ್ಕಿದೆ. ಆ ಒಂದು ವಾರ ಯಾವುದಂದ್ರೆ ಲೋಕದಲ್ಲಿ ಭೂನಿವಾಸಿಗಳ ಮೇಲೆ ಪರೀಕ್ಷಿಸಲಿಕ್ಕೆ ಬರುವ ಸಂಕಟ ಕಾಲ 7 ವರ್ಷ. ಅದು 70ನೇ ವಾರ. 69 ವಾರ ಅದು ಮುಗಿದು ಹೋಗಿದೆ. ಇನ್ನು ಒಂದು ವಾರ ಮುಂದೆ ಬರಲಿಕ್ಕಿದೆ. ಈಗ ನಾವು ಜೀವಿಸುವ ಸಭಾಯುಗ 69 ವಾರಕ್ಕೂ 70 ವಾರಕ್ಕೂ ಮಧ್ಯದಲ್ಲಿ ಇರುವ ಒಂದು ಇಂಟರ್ಮಿಷನ್ ಅಂದ್ರೆ ಏನು ಹೇಳುವುದು? ಒಂದು ಮಧ್ಯಾಂತರದ ಕಾಲ ಇದು ಸಭಾಯುಗ. ಓಕೆ, 69 ವಾರ ಆಯಿತು, 70ನೇ ವಾರ ಮುಂದೆ ಬರ್ಲಿಕ್ಕಿದೆ. ಅದನ್ನ ಮಧ್ಯದಲ್ಲಿ ಇರುವ ಸಮಯಕ್ಕೆ ಸಭಾಯುಗ ಇಲ್ಲ, ಇನ್ನೊಂದು ಹೆಸರು ಕೃಪಾ ಯುಗ. ನಾವು ಇವತ್ತು ಜೀವಿಸಿರುವುದು ಈ 69 ವಾರಕ್ಕೂ 70 ವಾರಕ್ಕೂ ಮಧ್ಯದಲ್ಲಿ ಇರುವ ಒಂದು ಕಾಲ, ಸುಮಾರು 2000 ವರ್ಷ. ಓಕೆ, ಇದು 69ನೇ ವಾರಕ್ಕೂ 69 ವಾರ ಆದ ಮೇಲೆ ದೇವರ ಈ ಪ್ರವಾದನೆಯ ನೀಡಿಲ್ ಅಂದರೆ ಅದು ಕ್ಲೋಕ್ ನಿಂತು ಹೋಗಿದೆ, ಅದು ಪೋಸ್ಟ್ ಮಾಡಿ ನಿಂತು ಹೋಗಿದೆ. 70ನೇ ವಾರ ಯಾವಾಗ ಪ್ರಾರಂಭಿಸುವುದಂದ್ರೆ ಸಭೆ ಎತ್ತಲ್ಪಟ್ಟ ಕೂಡಲೇ. ಓಕೆ, ಸಭೆ ಎತ್ತಲ್ಪಟ್ಟ ಕೂಡಲೇ 70ನೇ ವಾರ ಪ್ರಾರಂಭವಾಗಲಿಕ್ಕಿದೆ. ಅದು 7 ವರ್ಷ. ಅದು ಮಹಾಸಂಕಟ ಕಾಲ. ಓಕೆ, ಸೊ ಈ ಒಂದು ಕರ್ತನ ಬರವಣ ಈ 70ನೇ ವಾರ ಪ್ರಾರಂಭಿಸುವುದಕ್ಕೆ ಮುಂಚೆ ಸಭೆಗೋಸ್ಕರ. ಅರ್ಥವಾಯ್ತಲ್ವಾ? ಸಭೆಯೊಂದಿಗೆ ಬರುವುದು 70 ವಾರದ ಅಂತ್ಯದಲ್ಲಿ. ಓಕೆ, ಈ ಒಂದು ವ್ಯತ್ಯಾಸ ನಾವು ದಾನಿಯೇಲನ ಪುಸ್ತಕದಲ್ಲಿ ನೋಡಬಹುದು. ಓಕೆ, ಒಂದು ವಿಷಯ, ಯಾಕೆ ಸಭೆಯು ಸಂಕಟ ಕಾಲದಲ್ಲಿ ದಾಟಿ ಹೋಗುವುದಿಲ್ಲ ಎಂಬುದಕ್ಕೆ ಒಂದು ಆಧಾರ. ಎರಡನೇ ವಿಷಯವೇನೆಂದರೆ, ನೀವು ಪ್ರಕಟಣೆ ಪುಸ್ತಕ ಕಲಿಯುವಾಗ ಗಮನವಿಟ್ಟು ಕೇಳ್ರಿ. ಪ್ರಕಟಣೆ ಪುಸ್ತಕ ನಾವು ಕಲಿಯುವಾಗ ಮೊದಲು 3 ಅಧ್ಯಾಯದಲ್ಲಿ ಸಭೆಯ ವಿಷಯವಾಗಿ ರೆಫರೆನ್ಸ್ ಅಂದ್ರೆ ವಿವರಣೆ ಉಂಟು. 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯದಲ್ಲಿ ಸಭೆಯ ವಿಷಯವಾಗಿ ಮಾತುಗಳಿದೆ. 7 ಸಭೆಗಿರುವ ದೂದುಗಳು, ಸಂದೇಶ, ಅದೆಲ್ಲ 2ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ನಾವು ನೋಡುವರಾಗಿದೆ. 1ನೇ ಅಧ್ಯಾಯದಲ್ಲಿ 7 ಸಭೆಗಳ ದೂದನಿಗೆ ಬರೆಯುವುದೆಲ್ಲ 7 ಸಭೆ ಅಂದ್ರೆ 7 ದೀಪಸ್ತಂಭ 1ನೇ ಅಧ್ಯಾಯದಲ್ಲಿ. 2ನೇ 3ನೇ ಅಧ್ಯಾಯದಲ್ಲಿ 7 ಸಭೆಗೆ ಕೊಟ್ಟಿರುವ ದೂದುಗಳು, ಸಂದೇಶವು. ಆದರೆ 3ನೇ ಅಧ್ಯಾಯ ಆದ ಮೇಲೆ 4ನೇ ಅಧ್ಯಾಯದಿಂದ 19ನೇ ಅಧ್ಯಾಯವರೆಗೂ ಸಭೆ ವಿಷಯವಾಗಿ ಯಾವ ರೆಫರೆನ್ಸು ಇಲ್ಲವೇ ಇಲ್ಲ. 4ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ನಡೆಯುವ ಆರಾಧನೆ, 5ನೇ ಅಧ್ಯಾಯದಲ್ಲಿ ಪರಲೋಕದಲ್ಲಿ ನಡೆಯುವ ಆರಾಧನೆ, 6ನೇ ಅಧ್ಯಾಯದಿಂದ 19ನೇ ಅಧ್ಯಾಯವರೆಗೂ ಭೂಮಿಯಲ್ಲಿ ನಡೆಯುವ ಮಹಾಸಂಕಟ ಕಾಲ, ಅನೇಕ ತರ ನ್ಯಾಯ ತೀರ್ಪುಗಳು ನಡೆಯುವ ಸಮಯ. ಓಕೆ, ಸೊ ಯಾಕೆ ಸಭೆಯ ಹೆಸರು 4ನೇ ಅಧ್ಯಾಯದಿಂದ 19ನೇ ಅಧ್ಯಾಯ 10ನೇ ವಚನವರೆಗೆ ಯಾಕೆ ಇಲ್ಲ? ಅದಕ್ಕೆ ಒಂದೇ ಒಂದು ಕಾರಣ, ಸಭೆಯು ಆ ಸಮಯದಲ್ಲಿ ಭೂಮಿಯಲ್ಲಿ ಇರುವುದಿಲ್ಲ. ಆ ಕಾರಣಕ್ಕೆ ಸಭೆ ವಿಷಯವಾಗಿ ಯಾವ ಒಂದು ವಿವರಣೆ, ರೆಫರೆನ್ಸ್, ಸಭೆ ಅಂತ ಹೆಸರು ಕೂಡ ಇಲ್ಲ.
4ನೇ ಅಧ್ಯಾಯದಿಂದ 19ನೇ ಅಧ್ಯಾಯ 10ನೇ ವಚನವರೆಗೆ. ಇದರಿಂದ ನಾವು ಏನು ಕಲಿಯುವುದಂದ್ರೆ, ಭೂ ನಿವಾಸಿಗಳ ಮೇಲೆ ಅವರನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದಲ್ಲಿ ಎಲ್ಲಾ ಕಡೆ ಬರುವ ಆ ಪರೀಕ್ಷಣೆಯ ಕಾಲದಲ್ಲಿ ಕ್ರಿಸ್ತನ ಮೊದಲಂಗತಿಯಾದ ಸಭೆ ಈ ಲೋಕದಲ್ಲಿ ಇರುವುದಿಲ್ಲ. ಅದು ಒಂದು ಪುರಾವೆ, ಒಂದು ಕಾರಣ. ಓಕೆ, ಮೂರನೇದಾಗಿ ಇನ್ನೊಂದು ವಿಷಯ ಕೂಡ ಹೇಳಿ ನಾವು 2ನೇ ಥೆಸಲೋನಿಕ ಪತ್ರಿಕೆಗೆ ಬರುವನ. ಮೂರನೇ ಒಂದು ಪ್ರೂಫ್, ಒಂದು ಗುರುತ, ಒಂದು ಪುರಾವೆ ಏನೆಂದ್ರೆ, ಸಭೆ ಎತ್ತಲ್ಪಡುವಿಕೆ ಆಗುವಾಗ ನಮಗೆ ಯಾವ ಶರೀರ ದೊರಕಲಿಕ್ಕಿದೆ? ಶರೀರ. ಅದ ಫಿಲಿಪಿಯರ್ 3:20 ನಾವು ಪರಲೋಕ ಸಂಸ್ಥಾನದವರು, ಅಲ್ಲಿ ಒಂದು ಕರ್ತನು ರಕ್ಷಕನಾಗಿ ಬರಲಿಕ್ಕಿದೆ. ಆತನು ಬಂದು ನಮ್ಮ ದೀನಾವಸ್ಥೆಯಲ್ಲಿ ಇರುವ ಶರೀರವನ್ನು ಆತನ ಶರೀರಕ್ಕೆ ಸಮಾನವಾಗಿ ಮಾಡಿ ನಮ್ಮ ರಕ್ಷಣೆಯನ್ನು ಪರಿಪೂರ್ಣ ಮಾಡಲಿಕ್ಕಿದೆ. ಅರ್ಥವಾಯ್ತಾ? ಸೊ ಸಭೆ ವಿಶ್ವಾಸಿಗಳಾದ ನಮಗೆ ಮಹಿಮೆಯ ಶರೀರ ಯಾವಾಗ ಸಿಕ್ಕುವುದು? ಕರ್ತನಾದ ಯೇಸು ಕ್ರಿಸ್ತನನ್ನ ನೋಡುವಾಗ, ಸಭೆಗಾಗಿ ಅದನ್ನು ಬರುವಾಗ. ಓಕೆ, ಮಧ್ಯಾಕಾಶದಲ್ಲಿ ನಾವು ಅದನನ್ನು ಭೇಟಿ ಮಾಡುವಾಗ ಕ್ರಿಸ್ತನಲ್ಲಿ ನಿದ್ರೆ ಹೋದವರು ಮೊದಲು ಎದ್ದು ಬರುವುದು, ಜೀವದಿಂದಿರುವ ನಾವು ಮಾರ್ಪಾಡಾಗಿ ಆತನ ಜೊತೆಯಲ್ಲೇ ಮಧ್ಯಾಕಾಶದಲ್ಲಿ ಎತ್ತಲ್ಪಡುವಿಕೆ. ಸೊ ನಮಗೆ ಮಹಿಮೆಯ ಶರೀರ ಆ ಸಮಯದಲ್ಲಿ ಸಿಕ್ಕದು. ಆದರೆ ಕರ್ತನು ತಿರುಗಿ ಬರುವಾಗ, ನಮ್ಮೊಂದಿಗೆ ಬರುವಾಗ, ಈ ಲೋಕದಲ್ಲಿ ಭೂಮಿಯಲ್ಲಿ ಇರುವ ಶರೀರ ಇರುವ ವಿಶ್ವಾಸಿಗಳು ಕೂಡ ಇರಲಿಕ್ಕಿದೆ. ನೋಡ್ರಿ, ಯೆಶಾಯನ ಗ್ರಂಥ 11ನೇ ಅಧ್ಯಾಯ 6-8ನೇ ವಚನವನ್ನು ಓದಿರಿ. ಯೆಶಾಯನ ಗ್ರಂಥ 11ನೇ ಅಧ್ಯಾಯ 6ನೇ ವಚನ ಮತ್ತು 8ನೇ ವಚನ. ತೋಳವು ಕುರಿಯ ಸಂಗಡ ವಾಸಿಸುವುದು, ಚಿರತೆಯು ಮೇಕೆ ಮರಿಯಂತೆ ಮಲಗುವುದು, ಕುರವು ಪ್ರಾಯದ ಸಿಂಹವು ಪುಷ್ಪ ಪಶುವು ಒಟ್ಟಿಗಿರುವವು. ಇವುಗಳನ್ನು ಚಿಕ್ಕ ಮಗುವು ನಡೆಸುವುದು. ಹಸುವು ಕರಡಿಯು ಸಂಗಡ ಮೇಯುವವು, ಅವುಗಳ ಮರಿಗಳು ಜೊತೆಯಾಗಿ ಮಲಗುವವು. ಸಿಂಹವು ಎತ್ತಿನಂತೆ ಹುಲ್ಲು ತಿನ್ನುವುದು, ಮೊಲೆಗೂಸು ನಾಗರ ಹುತ್ತದ ಮೇಲೆ ಆಡುವುದು. ಮೇಲೆ ಬಿಟ್ಟ ಮಗು ಹಾವಿನ ಬಿಲದ ಮೇಲೆ ಕೈ ಹಾಕುವುದು. ನನ್ನ ಪರಿಶುದ್ಧ ಪರ್ವತದಲ್ಲೆಲ್ಲ ಯಾರು ಕೇಡು ಮಾಡುವುದಿಲ್ಲ, ಯಾರು ಹಾಳು ಮಾಡುವುದಿಲ್ಲ. ಸಮುದ್ರ ಸಾಕು. ಈ ಒಂದು ವೇದ ಭಾಗ ಓದುವಾಗ, ಯೇಸು ಕರ್ತನು ಈ ಲೋಕದಲ್ಲಿ 1000 ವರ್ಷದ ಆಳ್ವಿಕೆ ಮಾಡುವಾಗ ಅಲ್ಲಿ ಕೂಸುಗಳು ಇರ್ಲಿಕ್ಕಿದೆ. ಓಕೆ, ಜನರು ಮದುವೆ ಮಾಡಿ ಅವ್ರಿಗೆ ಮಕ್ಕಳಾಗಲಿಕ್ಕಿದೆ. ಇದು ಯಾರ ಮಕ್ಕಳಲ್ಲ? ಸಭೆ ವಿಶ್ವಾಸಿಗಳ ಮಕ್ಕಳು ಅಲ್ಲ. ನಾವು ಈಗಾಗಲೇ ನಮಗೆ ಮಹಿಮೆಯ ಶರೀರ ಸಿಕ್ಕುವುದು, ನಾವು ಕ್ರಿಸ್ತನ ಹಾಗೆ ಆಗಲಿಕ್ಕಿದೆ. ಮತ್ತೆ ನಮಗೆ ಪರಲೋಕದಲ್ಲಿ ಏನಿಲ್ಲ, ಮದುವೆ ಮಾಡುವುದಾಗಲಿ ಮದುವೆ ಮಾಡಿಸುವುದಾಗ್ಲಿ ಇರುವುದಿಲ್ಲ. ಓಕೆ, ಸ್ವಾಮಿ ಹೇಳುದು ಪರಲೋಕದಲ್ಲಿ ನಾ ಮದುವೆ ಮಾಡುವುದಿಲ್ಲ, ಮದುವೆ ಮಾಡಿಸಿಕೊಳ್ಳುವುದಿಲ್ಲ. ಆದರೆ ಭೂಮಿಯಲ್ಲಿ ಆ ಸಮಯದಲ್ಲಿ 1000 ವರ್ಷದ ಆಳ್ವಿಕೆಯಲ್ಲಿ ಮದುವೆ ಆಗಲಿಕ್ಕಿದೆ, ಮಕ್ಕಳಾಗಲಿಕ್ಕಿದೆ. ಇದೆಲ್ಲ ನಾವು ಕರ್ತನ 1000 ವರ್ಷದ ಆಳ್ವಿಕೆಯಲ್ಲಿ. ಸೊ ಇವರು ಯಾರು? ಈ ಶರೀರ, ಭೂಮಿಯಲ್ಲಿ ಇರುವ ಶರೀರದಲ್ಲಿ ಮಹಿಮ ಶರೀರ ಇನ್ನೂ ಸಿಕ್ಕದೆ ಇರುವ ಇವರು ಯಾರು? ಇವರು ಯಾರೆಂದ್ರೆ, ಮಹಾಸಂಗಡ ಕಾಲದಲ್ಲಿ ರಕ್ಷಣೆಗೆ ಬಂದಿರುವ ಯಹೂದ್ಯರಿಂದಲೂ ಅನ್ಯ ಜನರಿಂದಲೂ ರಕ್ಷಣೆಗೆ ಬಂದಿರುವ ವಿಶ್ವಾಸಿಗಳು. ಇವರು ಭೂಮಿಯಲ್ಲಿ ಇರುವ ಶರೀರದಲ್ಲಿ ಅವರು ಇರಲಿಕ್ಕಿದೆ, ಅವ್ರಿಗೂ ಮಕ್ಕಳಾಗಲಿಕ್ಕಿದೆ. ಸೊ ಇದು ಸಭೆ ವಿಶ್ವಾಸಿಗಳಲ್ಲ. ನಾವು ಕರ್ತನು ನಮ್ಮೊಂದಿಗೆ ತಿರುಗಿ ಬರುವಾಗ ನಾವು ಮಹಿಮೆ ಶರೀರದಲ್ಲಿ ಇರುವುದು. ಆದರೆ ಭೂಮಿಯಲ್ಲಿ ಅದೇ ಸಮಯದಲ್ಲಿ ಈ ಶರೀರದಲ್ಲಿ, ಈ ಮಣ್ಣಿನ ಶರೀರದಲ್ಲಿ ಇರುವವರು ಉಂಟು. ಇವರು ಯಾರಂದ್ರೆ, ಸಂಕಟ ಕಾಲದಿಂದ, ಮಹಾಸಂಕಟ ಕಾಲದಿಂದ ರಕ್ಷಣೆಗೆ
ಬಂದ ಭೂನಿವಾಸಿಗಳಲ್ಲಿ ರಕ್ಷಣೆಗೆ ಬಂದವರು. ಓಕೆ, ಅದನ್ನ ವಿಷಯ ಎಲ್ಲ 1,44,000 ಸುವಾರ್ತಿಗರು ರಾಜ್ಯದ ಸುವಾರ್ತೆಯನ್ನು ಸಾರಿ ಅನೇಕರು ಎಣ್ಣಿಸಲಿಕ್ಕಾಗದೇ ಇರುವ ಒಂದು ಜನಾಂಗ ರಕ್ಷಣೆಗೆ ಬರಲಿಕ್ಕಿದೆ. ಸೊ ಇದು ನಮಗೆ ಏನು ತೋರಿಸುವುದಂದ್ರೆ ಸಭೆ ಎತ್ತಲ್ಪಡುವಿಕೆಯು ಕರ್ತನ ಮಹಿಮೆ ಪ್ರತ್ಯಕ್ಷದ ಒಂದೇ ಘಟನೆ ಅಲ್ಲ. ಓಕೆ, ಇದನ್ನ ಮಧ್ಯದಲ್ಲಿ ಒಂದು ಕಾಲವಿದೆ. ಆ ಕಾಲದಲ್ಲಿ ಭೂಮಿಯಲ್ಲಿ ಅನೇಕರು ರಕ್ಷಣೆಗೆ ಬರಲಿಕ್ಕಿದೆ. ಓಕೆ, ಅದು ರಾಜ್ಯದ ಸುವಾರ್ತೆ ಸಾರುವಾಗ ಇವತ್ತು ಸಾರುವ ಸುವಾರ್ತೆ ಹೆಸರೇನು? ಇವತ್ತು ನಾವು ಸಾರುವ ಸುವಾರ್ತೆ ಹೆಸರೇನು? ರಕ್ಷಣೆ. ಅದೇ ಎರಡು ರಕ್ಷಣೆ. ಇವತ್ತು ನಾವು ಸಾರುವ ರಕ್ಷಣೆಯ ಸುವಾರ್ತೆ ಹೆಸರೇನು? ಕೃಪೆಯ ಸುವಾರ್ತೆ. ಕೃಪೆಯ ಸುವಾರ್ತೆ. ಓಕೆ, ಅದಕ್ಕೆ ಅರ್ಥ ಆವತ್ತು ಸಾರುವ ಸುವಾರ್ತೆಯಲ್ಲಿ ಕೃಪೆ ಇಲ್ಲ ಎಂಬುದಲ್ಲ, ಅದು ರಾಜ್ಯದ ಸುವಾರ್ತೆ. ಇವತ್ತು ಕೃಪೆಯ ಸುವಾರ್ತೆ ಸಾರಿ ನಂಬುವವರು ಎಲ್ಲಿಗೆ ಸೇರಲ್ಪಡುವುದು? ಕ್ರಿಸ್ತನ ದೇಹವೆಂಬ ಕ್ರಿಸ್ತನ ದೇಹವೆಂಬ ಸಭೆಗೆ. ಅಪೊಸ್ತಲ ಕೃತ್ಯಗಳ 2ನೇ ಅಧ್ಯಾಯ ಕೊನೆ ವಚನದಲ್ಲಿ ರಕ್ಷಣಾ ಮಾರ್ಗದಲ್ಲಿ ಇದ್ದವರನ್ನು ಅದನ್ನು ದಿನಾಲು ಅವರ ಮಂಡಳಿಗೆ ಇವತ್ತು ನಾವು ಸಾರುವ ಸುವಾರ್ತೆ ಕೃಪೆಯ ಸುವಾರ್ತೆ. ಆ ಸುವಾರ್ತೆ ನಂಬಿ ಬರುವವರನ್ನು ಎಲ್ಲಿಗೆ ಸೇರಿಸುವುದು? ಸಭೆಗೆ, ಸಾರ್ವತ್ರಿಕ ಸಭೆಗೆ ಸೇರಿಸುವುದು. ಆದರೆ ಸಭೆ ಎತ್ತಲ್ಪಟ್ಟ ಮೇಲೆ ಸುವಾರ್ತೆ ಸಾರಲ್ಪಡುವುದು ಈ ಲೋಕದಲ್ಲಿ ಮಹಾಸಂಕಟ ಕಾಲದಲ್ಲಿ. ಅದು ಯಾವ ಸುವಾರ್ತೆ ಅಂದ್ರೆ ರಾಜ್ಯದ ಸುವಾರ್ತೆ. ಅಂದ್ರೆ ಅರ್ಥ ಕರ್ತನು ರಾಜನಾಗಿ ಬರಲಿಕ್ಕಿದೆ, ಸಭೆ ಎತ್ತಲ್ಪಟ್ಟಿದೆ. ಆಮೇಲೆ ರಾಜನಾಗಿ ಭೂಮಿಯಲ್ಲಿ ದಾವೀದನ ಸಿಂಹಾಸನದಲ್ಲಿ ದಾವೀದನ ಮಗನು ದಾವೀದನ ಒಡೆಯನಾಗಿ ಈ ಭೂಮಿಯನ್ನು 1000 ವರ್ಷ ಆಳ್ವಿಕೆ ಮಾಡಲಿಕ್ಕೆ ಬರಲಿಕ್ಕಿದೆ. ಅದು ರಾಜ್ಯದ ಸಂದೇಶ. ಸೊ ಮಹಾಸಂಕಟ ಕಾಲದಲ್ಲಿ 1,44,000 ಯಹೂದ್ಯ ಸುವಾರ್ತಿಗರು ಸಾರುವ ಸುವಾರ್ತೆ ಯಾವುದಂದ್ರೆ ರಾಜ್ಯದ ಸುವಾರ್ತೆ. ಆ ಸಮಯದಲ್ಲಿ ಅನೇಕರು ಎನ್ನಿಸಲಿಕ್ಕೆ ಆಗದೇ ಇರುವ ದೊಡ್ಡ ಜನಾಂಗ ರಕ್ಷಣೆಗೆ ಬರಲಿಕ್ಕಿದೆ. ಆದ್ರೆ ನಾವು ಯಾರು ಇನ್ನೇ ರಕ್ಷಣೆಗೆ ಬರದೇ ಇದ್ದರೆ ಪರವಾಗಿಲ್ಲ, ಆ ಸಮಯದಲ್ಲಿ ನಂಬುವನಂದು ಹೇಳಬೇಡ. ಯಾಕಂದ್ರೆ ಆ ಸಮಯದಲ್ಲಿ ನಂಬುವವರನ್ನು ತುಂಬಾ ಜನವರನ್ನು ರಕ್ತ ಸಾಕ್ಷಿಗಳಾಗಿ ಸಾಯಲಿಕ್ಕಿದೆ. ಆ ಅಂಧಿಕ್ರಿಸ್ತುವಿನ ಮುದ್ರೆ ನೀವು ತಗೊಳ್ಳದೇ ಇದ್ದರೆ ಮಾರಾಟ ಮಾಡುವುದಕ್ಕಾಗ್ಲಿ ತೆಗೆದುಕೊಳ್ಳುವುದಕ್ಕಾಗಲಿ ಆಗದೇ ಇರುವುದು. ಅನೇಕರನ್ನು ರಕ್ತ ಸಾಕ್ಷಿಗಳಾಗಿ ಕೊಲ್ಲಲಿಕ್ಕಿದೆ. ಸೊ ಇವತ್ತು ಯಾರು ಸುವಾರ್ತೆ ತಿರಸ್ಕಾರ ಮಾಡಿದರೆ ಅವ್ರಿಗೆ ಅವರು ಸುಳ್ಳನ್ನು ನಂಬುವ ಒಂದು ಆತ್ಮವನ್ನು ದೇವರು ಕಳಿಸ್ತೇನೆಂದು 2 ಥೆಸಲೋನಿಕೆ ಪತ್ರಿಕೆಯಲ್ಲಿ ನಾವು ಕಲಿಯಲಿಕ್ಕಿದೆ. ಸೊ ಇದು ರಕ್ಷಣೆಯ ದಿನ, ಇದು ಸುಪ್ರಸನ್ನತೆಯ ಕಾಲ. ಇದು ಇವತ್ತು ನಂಬಿದರೆ ನಾವು ಇನ್ನೂ ಧನ್ಯರು. ಯಾಕಂದ್ರೆ ನಾವು ಮೊದಲಿಂಗತಿಯ ಸಭೆಗೆ ನಾವು ಸೇರಲ್ಪಡಲಿಕ್ಕಿದೆ. ಓಕೆ, ಸೊ ಈ ವ್ಯತ್ಯಾಸ, ಈ 3 ವಿಷಯಗಳು: ದಾನಿಯೇಲನ ಪ್ರವಾದನೆ, 70 ವಾರದ ಪ್ರವಾದನೆ, ಪ್ರಕಟಣೆ ಪುಸ್ತಕದ ರಚನೆ, ಅದರಲ್ಲಿ 3ನೇ ಅಧ್ಯಾಯದ 19ನೇ ಅಧ್ಯಾಯವರೆಗೂ ಯಾವ ರೆಫರೆನ್ಸ್ ಇಲ್ಲ, ಯಾರ ವಿಷಯವಾಗಿ ಅಲ್ಲಿ ತಿಳಿಸಲಿಲ್ಲ, ಸಭೆ ವಿಷಯವಾಗಿ. ಓಕೆ, ಮತ್ತೆ ಸಭೆಯು ಯಜ್ಞದ ಕುರಿಯಾದವನ ಮದುವೆಗೆ ಬರುವಾಗ 19ನೇ ಅಧ್ಯಾಯದಲ್ಲಿ ನಾವು ಸಭೆಯ ವಿಷಯ ನೋಡುತ್ತೇವೆ ಅದಲ್ಲಿ. ಓಕೆ, ಅದುವರೆಗೆ ಸಭೆ ಯಾಕೆ ಇಲ್ಲ? ಸಭೆ ಭೂಮಿಯಲ್ಲಿ ಸಭೆ ಎತ್ತಲ್ಪಡುತ್ತೆ. ಓಕೆ, 3ನೇದಾಗಿ ಸಭೆ ಎತ್ತಲ್ಪಟ್ಟು ಮಹಿಮೆ ಶರೀರಕ್ಕೆ ಬಂದ ಮೇಲೆ ಕೂಡ ಭೂಮಿಯಲ್ಲಿ ಈ ಮಣ್ಣಿನ ಶರೀರದಲ್ಲಿ ಇರುವವರು ಇರಲಿಕ್ಕಿದೆ. ಈ ವ್ಯತ್ಯಾಸ ನೋಡುವಾಗ ನಮಗೆ ಏನ್ ಅರ್ಥವಾಗಬೇಕು? ಸಭೆ ಎತ್ತಲ್ಪಡುವಿಕೆ ಮತ್ತೆ ಕರ್ತನ ಮಹಿಮೆಯ ಪ್ರತ್ಯಕ್ಷತೆಯು ಒಂದೇ ಘಟನೆ ಅಲ್ಲ, ಅದರಲ್ಲಿ ವ್ಯತ್ಯಾಸ ಇದೆ ಎಂದ ವಿಷಯ ನಾವು ತಿಳಿದುಕೊಳ್ಳಬೇಕು. ಓಕೆ, ಇಷ್ಟು ಹೇಳಿದ ಮೇಲೆ ನಾವು 2ನೇ ಥೆಸಲೋನಿಕೆ ಪತ್ರಿಕೆಗೆ ಬರುವನ. ಲಾಸ್ಟ್ ವಾರದಲ್ಲಿ ನಾವು ನೋಡಿರುವ ವಿಷಯ ಆಡು ಕುರಿ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಓಕೆ, ವೆರಿ ಗುಡ್.
ಮತ್ತಾಯನ ಸುವಾರ್ತೆಗೆ ಬರುವನ. ಒಂದು ವಿಷಯ ನಾನು ಹೇಳಿ ಮುಂದೆ ಹೋಗ್ಲಿಕ್ಕಿದೆ. ಆಡು ಕುರಿಗಳ ನ್ಯಾಯ ತೀರ್ಪಿನ ವ್ಯತ್ಯಾಸ ಏನು? ಓಕೆ, ಅದು ಎಲ್ಲಿ ನೋಡುವುದು? ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 31-32ನೇ ವಚನ ದಯವಿಟ್ಟು ಓದಿರಿ. ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವವರು. ಕುರುಬನು ಆಡುಗಳನ್ನ ಕುರಿಗಳನ್ನ ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನ ಬೇರೆ ಬೇರೆ ಮಾಡಿ ಕುರಿಗಳನ್ನ ತನ್ನ ಬಲಗಡೆಯಲ್ಲಿ ಆಡುಗಳನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಮುಂದೆ ಕೂಡ ಓದಿರಿ ಬರೀ ಸ್ವಲ್ಪ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಡಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೆನು, ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು, ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಬಿದ್ದಿದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದರೂ ಅದನ್ನು ನನಗೂ ಮಾಡಿದಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಸಾಕು. ಈ ಒಂದು ವೇದ ಭಾಗದ ಅನಂತರ ಯಾರ್ಯಾರು ಮಾಡಲಿಲ್ಲವೋ ಅವರನ್ನು ಶಾಪಗ್ರಸ್ತರೇ, 41ನೇ ವಚನ ಅಲ್ವಾ? ಆಮೇಲೆ ಅದನ್ನು ಎಡಗಡೆಯಲ್ಲಿ ಇರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಗೆ ಹೋಗಿರಿ. ಸೊ ಇಲ್ಲಿ ಒಂದು ಪ್ರತ್ಯೇಕಿಸಲ್ಪಡುವ, ಎರಡಾಗಿ ವಿಭಾಗಿಸುವ ಒಂದು ಸಮಯ. ಬ್ರದರ್ ನಿರಂಜನ್, ಆರ್ ಯು ದೇರ್? ಡಾಕ್ಟರ್ ನಿರಂಜನ್, ಆರ್ ಯು ದೇರ್? ನಿರಂಜನ ಇಲ್ಲವ ಅವರು? ಇದ್ದಾರೆ ಬ್ರದರ್, ಇದ್ದಾರೆ. ಬಟ್ ನಿರಂಜನ್, ಕ್ಯಾನ್ ಯು ಅನ್ಮ್ಯೂಟ್? ಓಕೆ. Yes, uncle. Niranjan, are you there? I'm here, sir. Brother Niranjan, are you there? Yes, I'm here, uncle. Can you help me? This portion I wanted to share in English. Can you help me? Yes, uncle. Just a minute, uncle. Niranjan, can you hear me? Yes, uncle, I can hear you. Okay, I want to explain this part in English. Please tell it. Okay, uncle. I'll translate for you, uncle. I was on another meeting. I had connected for my mother. So, if you can repeat it in Kannada. Okay. The question was asked about the judgment of the sheep and the goats in Matthew 25, verse 31 onwards.
ಮತ್ತಾಯ 25ನೇ ಅಧ್ಯಾಯ 28ನೇ ವಚನದಿಂದ ಮುಂದೆ ಇರುವ ಪ್ರಕಾರ, ಆಡು ಮತ್ತು ಕುರಿಗಳ ನ್ಯಾಯದ ವಿಷಯದಲ್ಲಿ ಯಾರೋ ಪ್ರಶ್ನೆಯನ್ನ ಕೇಳಿದ್ರು ಎಂಬುದಾಗಿ ಅಂಕಲ್ ಹೇಳ್ತಾ ಇದ್ದಾರೆ. ಆ ವಿಷಯದಲ್ಲಿ ಇವಾಗ ಅವರು ಎಕ್ಸ್ಪ್ಲೇನ್ ಮಾಡುವಂತವರಾಗಿರ್ತಾರೆ. Okay. To understand this passage, we need to understand Matthew 24 and 25 is about the Jewish people during the tribulation time. ಈ ಭಾಗವನ್ನ ಕುರಿ ಮತ್ತು ಆಡಿನ ವಿಷಯವಾದಂತಹ ನ್ಯಾಯದ ವಿಷಯದಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಹೇಳುವಾಗ ಮತ್ತಾಯ 24 ಮತ್ತು 25 ಅಧ್ಯಾಯಗಳನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಈ ಎರಡು ಅಧ್ಯಾಯಗಳು ಮತ್ತಾಯ 24 ಮತ್ತು 25 ಯಹೂದ್ಯರಿಗೆ ಸಂಕಟ ಕಾಲದ ಹಾಗೂ It is mainly in connection with the Jewish people of the tribulation time. ಕಷ್ಟಕಾಲದಲ್ಲಿ ಅಥವಾ ಸಂಕಟ ಕಾಲದಲ್ಲಿ ಇರುವಂತಹ ಯಹೂದ್ಯರ ವಿಷಯದಲ್ಲಿ ಹೇಳುವಂತಹ ವಿಷಯವಾಗಿದೆ. During that time, the Jewish evangelist, 1,44,000 Jewish evangelists, they will preach the gospel of the kingdom. ಇದು 1,44,000 ಯಹೂದ್ಯ ಸುವಾರ್ತಿಕರು ಆ ಒಂದು ಮಹಾಸಂಕಟ ಕಾಲ ಮತ್ತು ಸಂಕಟ ಕಾಲದ ಸಮಯದಲ್ಲಿ ಅವರು ಸುವಾರ್ತೆಯನ್ನ ಸಾರುವಂತವರಾಗಿರುತ್ತಾರೆ ಭೂಮಿಯ ಮೇಲೆ. We already looked at they are preaching the gospel of the kingdom. ಅವರು ಪರಲೋಕ ರಾಜ್ಯದ ಕುರಿತಾದಂತಹ ಸುವಾರ್ತೆಯನ್ನ ಅವರು ಸಾರುತ್ತಾರೆ. ಪರಲೋಕ ರಾಜ್ಯವಲ್ಲ, ಭೂಮಿಯಲ್ಲಿ 1000 ವರ್ಷ ಆಳ್ವಿಕೆಗಿರುವ ಕರ್ತನ ರಾಜ್ಯ. ಭೂಮಿಯ ಮೇಲೆ 1000 ವರ್ಷದ ಆಳ್ವಿಕೆಯಲ್ಲಿ ಇರುವಂತಹ ಕರ್ತನ ರಾಜ್ಯದಲ್ಲಿ ಅವರು ಸುವಾರ್ತೆಯನ್ನ ಸಾರುವಂತವರಾಗಿರುತ್ತಾರೆ ಭೂಮಿಯ ಮೇಲೆ. That is why we read in verse 34, the kingdom prepared for you from the foundation of the world. ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿ ಎಂಬುದಾಗಿ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ 34ನೇ ವಚನದಲ್ಲಿ ನಾವು ನೋಡುವಂತವರಾಗಿದ್ದೇವೆ. That is the kingdom, the 1000-year reign of Christ on this earth. ಭೂಮಿಯ ಮೇಲೆ 1000 ವರ್ಷಗಳ ಕ್ರಿಸ್ತನ ಆಳ್ವಿಕೆಯ ಕುರಿತ ಅಂತ ರಾಜ್ಯದ ವಿಷಯದಲ್ಲಿ ಇಲ್ಲಿ ಮಾತನಾಡುತ್ತಿದೆ. That is the message of the gospel of the kingdom. ಅದು ಭೂಮಿಯ ಮೇಲಿರುವಂತಹ ಯೇಸು ಸ್ವಾಮಿಯ ಆ ಒಂದು ರಾಜ್ಯದ ಕುರಿತಾದಂತಹ ಸುವಾರ್ತೆ. Okay, so during that tribulation time, the gospel of the kingdom will be preached. Remember, church is already gone with the Lord to heaven, okay? But the gospel will be preached on the earth. ಆ ಒಂದು ಸಂಕಟ ಕಾಲದಲ್ಲಿ ಯೇಸು ಸ್ವಾಮಿಯ 1000 ವರ್ಷದ ಆಳ್ವಿಕೆ ರಾಜ್ಯದ ಕುರಿತ ಸುವಾರ್ತೆಯು ಸಾರಲ್ಪಡುತ್ತದೆ. ಯಾಕಂದರೆ ಈಗಾಗಲೇ ಸಭೆಯದು ಭೂಮಿಯಿಂದ ಪರಲೋಕ ರಾಜ್ಯಕ್ಕೆ ಏರಿರುತ್ತದೆ. By that gospel, many people of the world who never heard the gospel before will come to faith in the Lord Jesus Christ. ಇದುವರೆಗೂ ಯೇಸು ಕ್ರಿಸ್ತನ ಕುರಿತಾದಂತ ಸುವಾರ್ತೆಯನ್ನ ಕೇಳಿದಂತಹ ಅನೇಕ ಜನರು ಆ ಸಂದರ್ಭದಲ್ಲಿ ಭೂಮಿಯ ಮೇಲೆ ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಳ್ಳುವಂತವರಾಗಿರುತ್ತಾರೆ. Preached by the Jewish evangelists that are sealed, as we read in the book of Revelation. ನಾವು ಪ್ರಕಟಣೆಯ ಪುಸ್ತಕದಲ್ಲಿ ನೋಡುವ ಹಾಗೆ 1,44,000 ಯಹೂದ್ಯ ಸುವಾರ್ತಿಕರ ಮೂಲಕ ಸಾರಲ್ಪಟ್ಟಂತಹ ಆ ಕ್ರಿಸ್ತನ ರಾಜ್ಯದ ಕುರಿತಾದಂತಹ ಸುವಾರ್ತೆಯನ್ನ ಕೇಳಿ ಅವರೆಲ್ಲರೂ ರಕ್ಷಣೆಯನ್ನು ಹೊಂದುತ್ತಾರೆ. We can read that in Revelation 7, the 12,000 from each tribe of Israel. ನಾವು ಪ್ರಕಟಣೆ 7ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿರುತ್ತೇವೆ. ಇಸ್ರಾಯೇಲರ 12 ಕುಲಗಳಿಂದ 12,000 ಜನರು, ಒಂದೊಂದು ಕುಲಕ್ಕೆ 12,000 ಜನರನ್ನ ಆರಿಸಲ್ಪಟ್ಟು ಒಟ್ಟು 1,44,000 ಜನ ಸುವಾರ್ತಿಕರು, ಯಹೂದ್ಯ ಸುವಾರ್ತಿಕರು ಭೂಮಿ ಮೇಲೆ ಆ ದಿನದಲ್ಲಿ ಇರುವಂತವರಾಗಿರುತ್ತಾರೆ. Through their preaching, many multitudes
from that world they will come to faith in the Lord Jesus Christ. What they will believe? Christ is coming back to establish the kingdom. ಅವರು ಸಾರಿದಂತ ಸುವಾರ್ತೆಯ ಮೂಲಕ ಅನೇಕ ಸಾವಿರಾರು ಜನರು ಭೂಮಿಯ ಮೇಲೆ ಇರುವಂತವರು ಯೇಸುಸ್ವಾಮಿಯನ್ನು ಅಂಗೀಕರಿಸಿಕೊಳ್ಳುವಂತವರಾಗಿರುತ್ತಾರೆ. ಅದು ಕ್ರಿಸ್ತನ ರಾಜ್ಯದ ಕುರಿತಾದಂತಹ ಸುವಾರ್ತೆಯನ್ನು ಕೇಳಿ ಅವರು ರಕ್ಷಣೆ ಹೊಂದುತ್ತಾರೆ. But Antichrist will turn against them and they will be severely persecuted. ಆ ರೀತಿ ರಕ್ಷಣೆ ಹೊಂದಿ ಯೇಸು ಸ್ವಾಮಿಯನ್ನ ಸಂಕಟ ಕಾಲದಲ್ಲಿ ನಂಬಿದಂಥವರ ವಿರುದ್ಧವಾಗಿ ಕ್ರಿಸ್ತ ವಿರೋಧಿಯು ಆತನು ಬಂದು ಅವರನ್ನ ಹಿಂಸೆ ಪಡಿಸುವಂತವನಾಗಿರುತ್ತಾನೆ. Many of them will have to die as martyrs. ಅನೇಕ ಜನರು ಆ ಸಂದರ್ಭದಲ್ಲಿ ರಕ್ತ ಸಾಕ್ಷಿಗಳಾಗಿ ಸಾಯಬೇಕಾಗುತ್ತದೆ. That is the time you have to take the seal. If you are a believer, you will not take the seal, but otherwise you will have that seal 666 on forehead, on the arm, on the forearm. That is what will happen in that time. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನ ನಂಬಿದಂಥವರು ಯಾರಾದರೂ ಕ್ರಿಸ್ತ ವಿರೋಧಿಯ ಸಂಖ್ಯೆ 666 ತಮ್ಮ ಕೈಯ ಮೇಲಾದರೂ ಅಥವಾ ಹಣೆಯ ಮೇಲಾದರೂ ಹಾಕಿಸಿಕೊಳ್ಳಬೇಕು. ಹಾಕಿಸಿಕೊಳ್ಳದೆ ಇರುವಂತವರನ್ನ ಆ ಸಂದರ್ಭದಲ್ಲಿ ಆತನು ಹಿಂಸೆ ಪಡಿಸುವಂತವನಾಗಿರುತ್ತಾನೆ. So true believers will not take that sign. ನಿಜವಾದಂತಹ ವಿಶ್ವಾಸಿಗಳು ಅವರು ಆ ಕ್ರಿಸ್ತ ವಿರೋಧಿಯ ಚಿಹ್ನೆಯನ್ನು ಅವರು ಹಾಕಿಸಿಕೊಳ್ಳುವುದಿಲ್ಲ. Another thing is that Antichrist will make a covenant with the Jewish nation in the beginning of the tribulation time. ಆ ಸಂಕಟ ಕಾಲದ ಪ್ರಾರಂಭದಲ್ಲಿ ಕ್ರಿಸ್ತ ವಿರೋಧಿಯು ಆ ಯಹೂದ್ಯ ದೇಶದ ಅಥವಾ ಯಹೂದ್ಯ ಜನಗಳ ಒಟ್ಟಿಗೆ ಆತನು ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತವನಾಗಿರುತ್ತಾನೆ. They will think that he is the real Messiah. ಆ ಸಂದರ್ಭದಲ್ಲಿ ಆ ಯಹೂದ್ಯರು ಈತನೇ ನಿಜವಾದಂತ ಮೆಸ್ಸಾಯನು ಎಂಬುದಾಗಿ ಆತನನ್ನು ನಂಬುವಂತವರಾಗಿರುತ್ತಾರೆ. I am explaining in little bit detail, but please listen carefully. ನಾನು ಸ್ವಲ್ಪ ವಿವರವಾಗಿ ನಿಮಗೆ ವಿವರಿಸ್ತಾ ಇದ್ದೇನೆ, ದಯವಿಟ್ಟು ಶಾಂತಿಯಿಂದ ಕೇಳಿ. So Israel will be deceived by Antichrist, thinking he is the real Messiah. ಯಹೂದ್ಯ ಜನಾಂಗವು ಆ ಸಂದರ್ಭದಲ್ಲಿ ಅವರು ವಂಚಿಸಲ್ಪಡುತ್ತಾರೆ. ಕ್ರಿಸ್ತ ವಿರೋಧಿಯನ್ನೇ ಯೇಸು ಅಥವಾ ಮೆಸ್ಸಾಯನು ಎಂಬುದಾಗಿ ಅವರು ನಂಬುವಂತವರಾಗಿರುತ್ತಾರೆ. But in the middle of the tribulation, at the central part of the tribulation, when the great tribulation starts, he will break that covenant. ಸಂಕಟ ಕಾಲದ ಅಂತ್ಯದಲ್ಲಿ, ಮಹಾ ಸಂಕಟ ಕಾಲ ಶುರುವಾಗುವುದಕ್ಕಿಂತ ಮುಂಚೆ ಆ ಕ್ರಿಸ್ತ ವಿರೋಧಿಯು ಆ ಯಹೂದ್ಯ ಜನಾಂಗಕ್ಕೆ ಮಾಡಿದಂತ ಆ ಒಂದು ಒಡಂಬಡಿಕೆಯನ್ನು ಆತನು ಮುರಿಯುವಂತವನಾಗಿರುತ್ತಾನೆ. From that time onwards, Antichrist will be trying to destroy the Jewish people. ಆ ಮಹಾ ಸಂಕಟ ಕಾಲದ ಪ್ರಾರಂಭದಿಂದ ಕ್ರಿಸ್ತ ವಿರೋಧಿಯು ಆ ಯಹೂದ್ಯ ಜನಾಂಗವನ್ನ ನಾಶ ಮಾಡಲಿಕ್ಕೆ ಆತನು ಪ್ರಯತ್ನಿಸುವಂತವನಾಗಿದ್ದಾನೆ. And Israel will be chased all over and they will be running for their life. ಯಹೂದ್ಯ ಜನರು ಅವರು ಪ್ರಪಂಚದ ನಾನಾ ಕಡೆಗಳಿಗೆ ಚದುರಿಸಲ್ಪಟ್ಟು ಅವರು ತಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಲಿಕ್ಕೆ ಕ್ರಿಸ್ತ ವಿರೋಧಿಯಿಂದ ಅವರು ಓಡುವಂತವರಾಗಿರುತ್ತಾರೆ. You can read that in Matthew 24 and 25. ಅದೇ ವಿಷಯವಾಗಿ ನಾವು ಮತ್ತಾಯ 24 ಮತ್ತು 25ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ. So the people of the Jewish people who come to faith at that time, they will be protected by the Gentile people who came to faith. ಆ ಸಂದರ್ಭದಲ್ಲಿ ಸಂಕಟ ಕಾಲದಲ್ಲಿ ಯಾರ್ಯಾರು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡಂತ ಯಹೂದ್ಯರು ಅನ್ಯ ಜನರಿಂದ ರಕ್ಷಿಸಲ್ಪಡುತ್ತಾರೆ. In other words, when Antichrist is trying to destroy the Jewish believers, the people who came from the Gentile nations, it could be from India or from anywhere at that time, those believers will help the Jewish people. ಅನ್ಯ ಜನಾಂಗದ ಜನರು, ಭಾರತದಿಂದ ಇರಬಹುದು ಅಥವಾ ಬೇರೆ ದೇಶದಿಂದ ಬಂದಂತಹ ಅನ್ಯ ಜನರು ಆ ಸಂದರ್ಭದಲ್ಲಿ ಕ್ರಿಸ್ತ ವಿರೋಧಿಯಿಂದ ಹಿಂಸೆಗೆ ಒಳಗಾಗದಂತಹ ಯಹೂದ್ಯರನ್ನ ಆ ದಿನಗಳಲ್ಲಿ ಅವರು ರಕ್ಷಿಸುವಂತವರಾಗಿರುತ್ತಾರೆ, ಅವರಿಗೆ ರಕ್ಷಣೆಯನ್ನು ಕೊಡುತ್ತಾರೆ. The reason why they helped the Jewish people, because they believed in Jesus Christ
and they believed that he's coming back to establish the kingdom. ಯಾಕೆ ಅವು ಅನ್ಯ ಜನಾಂಗದವರು ಯಹೂದ್ಯರಿಗೆ ರಕ್ಷಣೆಯನ್ನ ಕೊಡುತ್ತಾರೆ ಎಂಬುದಾಗಿ ನಾವು ನೋಡುವಾಗ ಆ ಅನ್ಯ ಜನಾಂಗದವರು ಕೂಡ ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡವರಾಗಿ ಯೇಸು ಸ್ವಾಮಿಯು ತಿರುಗೊಮ್ಮೆ ಭೂಮಿಗೆ ಬರಲಿದ್ದಾನೆ ಎಂಬಂತ ಸತ್ಯವನ್ನ ತಿಳಿದವರಾಗಿ ಯಹೂದ್ಯರನ್ನ ಅವರು ರಕ್ಷಿಸುತ್ತಾರೆ. They are the believers from the Gentile nations. ಅವರು ಅನ್ಯ ಜನಾಂಗದಿಂದ ಯೇಸು ಸ್ವಾಮಿಯನ್ನ ನಂಬಿದಂತಹ ವಿಶ್ವಾಸಿಗಳು. You look at Matthew 25 verse 32. ಮತ್ತಾಯ 25ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಈ ರೀತಿ ನೋಡುತ್ತೇವೆ. Before he will be gathered all the nations. ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. And out of that people there will be those who believed in the Lord and him coming as the king, and those who did not believe. ಆ ಕೂಡಿಸಲ್ಪಟ್ಟಂತಹ ಜನರಲ್ಲಿ ನಂಬಿದಂಥವರು ಇದ್ದಾರೆ, ಯೇಸು ಸ್ವಾಮಿ ಮತ್ತೊಮ್ಮೆ ರಾಜನಾಗಿ ಆತನು ಬರುತ್ತಾನೆ ಎಂಬುದಾಗಿ ನಂಬಿದಂಥವರು ಇದ್ದಾರೆ, ಮತ್ತು ನಂಬದೇ ಇರುವಂತಹ ಅನ್ಯ ಜನರು ಕೂಡ ಆ ಸಂದರ್ಭದಲ್ಲಿ ಕೂಡಿಸಲ್ಪಡುತ್ತಾರೆ. Those who believed are the ones who will help the Jewish people when Antichrist is trying to destroy them. ಯೇಸು ಸ್ವಾಮಿಯನ್ನು ಅಂಗೀಕರಿಸಿದಂತಹ ಅನ್ಯ ಜನಾಂಗದವರೇ ಆ ಸಂದರ್ಭದಲ್ಲಿ ಕ್ರಿಸ್ತ ವಿರೋಧಿಯಿಂದ ಯಹೂದ ಜನಾಂಗವನ್ನ ರಕ್ಷಿಸಿದವರು. They are the people who are told as the sheep. ಈ ಜನರೇ ಕುರಿಗಳು ಎಂಬುದಾಗಿ ಇಲ್ಲಿ ಸಂಬೋಧಿಸಲ್ಪಟ್ಟಂತವರು. The goats are the ones who persecuted the Jews, did not help the Jews. ಆಡುಗಳು ಎಂಬುದಾಗಿ ಹೇಳುವಾಗ ಅನ್ಯ ಜನರು ಯಾರ್ಯಾರು ಯಹೂದ್ಯರಿಗೆ ಸಹಾಯ ಮಾಡದೆ ಯಹೂದ್ಯರನ್ನ ಹಿಂಸಿಸಿದರೋ ಅವರೇ ಆಡುಗಳು. So when Jesus Christ to establish his kingdom, he will give a judgment there. He will separate the people of the world into two groups at the time of him starting his kingdom. ಯೇಸು ಸ್ವಾಮಿ ತನ್ನ 1000 ವರ್ಷ ಆಳ್ವಿಕೆಯಲ್ಲಿ ಭೂಮಿಯ ಮೇಲೆ ರಾಜ್ಯವನ್ನು ಸ್ಥಾಪಿಸುವಾಗ ಆ ಪ್ರಾರಂಭದ ದಿನಗಳಲ್ಲಿಯೇ ಕುರಿಗಳು ಮತ್ತು ಆಡುಗಳನ್ನ ಆತನು ಬೇರ್ಪಡಿಸುವಂತವನಾಗಿರುತ್ತಾನೆ. One are believers from the tribulation, one are unbelievers from the tribulation. ಆ ಸಂದರ್ಭದಲ್ಲಿ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದಂತ ವಿಶ್ವಾಸಿಗಳಿರುತ್ತಾರೆ ಮತ್ತು ಅವಿಶ್ವಾಸಿಗಳು ಕೂಡ ಆ ಸಂದರ್ಭದಲ್ಲಿ ಇರುವಂತವರಾಗಿರುತ್ತಾರೆ. So there will be a judgment. It is called the judgment of the nations at that time. ಆ ಸಂದರ್ಭದಲ್ಲಿ ಒಂದು ನ್ಯಾಯ ತೀರ್ಪು ನಡೆಸಲ್ಪಡುತ್ತದೆ. ಆ ನ್ಯಾಯ ತೀರ್ಪಿನ ಹೆಸರು ಜನಾಂಗಗಳ ನ್ಯಾಯ ತೀರ್ಪು ಎಂಬುದಾಗಿ ಹೆಸರು. Now this comes under the topic of different judgments in the Bible. You have to study that. ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ಅನೇಕ ನ್ಯಾಯ ವಿಚಾರಣೆ ಎಂಬಂತಹ ಒಂದು ಸಂಗತಿಯ ಕೆಳಗಡೆ ವಿಷಯದ ಕೆಳಗಡೆ ಈ ಒಂದು ಅಡಿಯಲ್ಲಿ ಈ ಒಂದು ಜನಾಂಗಗಳ ನ್ಯಾಯ ತೀರ್ಪು ಎಂಬಂತದ್ದು ಬರುವಂತದ್ದಾಗಿದೆ. But at that time there will be a division of the nations. There is a judgment for the believing people from the Gentile nation and the unbelieving people from the Gentile nations who are alive at the time of the second coming of the Lord Jesus Christ. ಆ ಸಂದರ್ಭದಲ್ಲಿ ಅನ್ಯ ಜನಾಂಗಗಳವರೆಲ್ಲರೂ ಕೂಡಿಸಲ್ಪಡುವಾಗ ಅನ್ಯ ಜನಾಂಗಗಳಲ್ಲಿ ವಿಭಾಗಿಸಲ್ಪಡುವಂತವರಾಗಿರುತ್ತಾರೆ. ಜನರು ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳಾಗಿ ಅವರು ವಿಭಾಗಿಸಲ್ಪಟ್ಟು ಅವರು ಮಹಾಸಂಕಟ ಕಾಲದಲ್ಲಿ ಇರುವಂತವರಾಗಿರುತ್ತಾರೆ. To the sheep he will say, come, verse 34, you who are blessed by my Father, inherit the kingdom prepared for you from the foundation of the world. ಆ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನು ನಂಬಿದಂತ ವಿಶ್ವಾಸಿಗಳಿಗೆ ಯೇಸು ಸ್ವಾಮಿ ಹೇಳುವಂತದ್ದು 34ನೇ ವಚನದಲ್ಲಿ, ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಎಂಬುದಾಗಿ ಹೇಳುತ್ತಾನೆ. Then he is explaining from verse 35 that he was hungry and you gave me food, I was thirsty, you gave me drink, I was stranger, you took me in, I was naked, you clothed me, and I was sick, you visited me, I was in prison and you came to me. ಮತ್ತು 35ನೇ ವಚನದಿಂದ ಮುಂದಕ್ಕೆ ನಾವು ನೋಡುವಾಗ ಯೇಸು ಸ್ವಾಮಿ ಆ ಜನರಿಗೆ, ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ,
ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದೇನು, ನನ್ನನ್ನು ಆರೈಕೆ ಮಾಡಿದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂಬುದಾಗಿ ಹೇಳುತ್ತಾನೆ. Then in verse 37 we read, they will ask, when did we see you naked or without food or in the prison? They will themselves ask, Jesus, when did we see you like that? ಆ ಸಂದರ್ಭದಲ್ಲಿ ಆ ಜನರು, ಆ ವಿಶ್ವಾಸಿಗಳು ಯೇಸು ಸ್ವಾಮಿಯನ್ನ ಕೇಳುವಂತವರಾಗಿರ್ತಾರೆ. ಸ್ವಾಮಿ, ನೀನು ಯಾವಾಗ ಈ ರೀತಿ ಈ ಎಲ್ಲಾ ಕಷ್ಟಗಳಲ್ಲಿ ಬಿದ್ದಿದ್ದೆ ಎಂಬುದಾಗಿ ಕೇಳುತ್ತಾರೆ. Of course, we know that that was not true about the Lord Jesus Christ. He was never in the jail. Even though first time he was persecuted and killed, we don't read about this about Jesus Christ when he was in the world. ಆದರೆ ಇಲ್ಲಿ ಕೊಟ್ಟಿರುವಂತದ್ದು ಯೇಸು ಸ್ವಾಮಿಯ ಜೀವಿತದಲ್ಲಿ ನಡೆಯಲಿಲ್ಲ. ಯೇಸು ಸ್ವಾಮಿಯ ಕುರಿತಾಗಿ ನಾವು ನೋಡುವಾಗ ಆತನು ಒಂದೇ ಸಾರಿ ಆತನು ಕೊಲ್ಲಲ್ಪಟ್ಟನು. ಯೇಸು ಸ್ವಾಮಿಯನ್ನ ಸೆರೆಮನೆಗೆ ಹಾಕಿದ್ದು, ಯಾರಾದರೂ ಬಂದು ಆತನನ್ನ ಬಿಡಿಸಿದ್ದನ್ನ ನಾವು ನೋಡುವುದಿಲ್ಲ. But the answer is in verse 40. ಆದರೆ ಇದಕ್ಕೆ ಉತ್ತರ 40ನೇ ವಚನದಲ್ಲಿದೆ. The king will answer them, truly I say to you, as you did it to one of the least of these my brothers, you did it to me. There is the clue. ಈ 40ನೇ ವಚನದಲ್ಲಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಪಟ್ಟಿದೆ. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವನೊಬ್ಬನಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. Who are these ಅಲ್ಪರಾದ ನನ್ನ ಸಹೋದರರು? Who are they? They are the Jewish believers of the tribulation time. ಈ ಅಲ್ಪವಾದಂತಹ ಸಹೋದರನು ಯಾರು? ಅವರು ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ಜೀವಿಸಿದಂತಹ ಯಹೂದ್ಯ ವಿಶ್ವಾಸಿಗಳು. And the people, the Gentile believers, are protecting them, helping them, maybe receiving them to their house and protecting them from the Antichrist severe persecution. They are believers, and the Lord is telling, you have done it to my brothers. The Jewish people are considered the Lord's least brothers who are persecuted during that time. The Lord is telling, you have done to them, you have done, it is like you have done to me. ಆ ಸಂದರ್ಭದಲ್ಲಿ ಸಂಕಟ ಕಾಲ ಮತ್ತು ಮಹಾಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದಿ ಯೇಸು ಸ್ವಾಮಿಯನ್ನ ಅಂಗೀಕರಿಸಿದಂತಹ ಆ ಯಹೂದ್ಯ ಜನಾಂಗದವರನ್ನ ಅನೇಕ ಅನ್ಯ ಜನಾಂಗದ ವಿಶ್ವಾಸಿಗಳು ಅವರನ್ನ ತಮ್ಮ ಮನೆಗಳಿಗೆ ಸೇರಿಸಿಕೊಳ್ಳುವಂತವರಾಗಿರುತ್ತಾರೆ. ಹಸಿದವರಿಗೆ ಊಟವನ್ನು ಕೊಡುತ್ತಾರೆ, ಅವರಿಗೆ ರಕ್ಷಣೆಯನ್ನ ಕೊಟ್ಟಿರುತ್ತಾರೆ. ಆ ರಕ್ಷಣೆ ಕೊಟ್ಟಂತಹ ಅನ್ಯ ಜನಾಂಗದ ವಿಶ್ವಾಸಿಗಳ ಕುರಿತಾಗಿ ಯೇಸು ಸ್ವಾಮಿ, ನೀವು ನನ್ನ ಸಹೋದರರಾದಂತಹ ಈ ಯಹೂದ್ಯ ಜನಾಂಗದವರನ್ನ ರಕ್ಷಿಸಿದಿರಿ ಎಂಬುದಾಗಿ ಹೊಗಳುವಂತವನಾಗಿರುತ್ತಾನೆ. Today many people, especially like the Roman Catholics or many people, do social work thinking that if you give it to the poor and needy, you are doing it to the Lord. In one sense, we all have to do that, but this reference is not about we helping the poor, naked, and those who are today. That we all have to do it, but this is talking about the tribulation time. My brothers, the Alparu, that is the persecuted Jewish people of that time. That is what the Lord is telling here. ಈ ದಿನದಲ್ಲಿ ನಾವು ನೋಡುವಾಗ ಅನೇಕರು ರೋಮನ್ ಕ್ಯಾಥೋಲಿಕ್ ನಲ್ಲಿರಬಹುದು ಮತ್ತು ಅನೇಕ ಕ್ರೈಸ್ತರು ತಾವು ಬಡವರಿಗೆ ಅಥವಾ ದಿಕ್ಕಿಲ್ಲದವರಿಗೆ ಈ ರೀತಿ ಸಹಾಯ ಮಾಡಿದರೆ ಯೇಸು ಸ್ವಾಮಿಗೆ ಮಾಡಿದ ಹಾಗಾಯ್ತು ಎಂಬುದಾಗಿ ಅವರು ನಂಬುವಂತವರಾಗಿರುತ್ತಾರೆ. ಆ ರೀತಿ ನಾವೆಲ್ಲರೂ ಮಾಡಬೇಕು, ಹೌದು. ಆದರೆ ಈ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 37ನೇ ವಚನದ ಮುಂದೆ ಹೇಳುತ್ತಿರುವಂತದ್ದು ಆ ಸಂಕಟ ಮತ್ತು ಮಹಾಸಂಕಟ ಕಾಲದಲ್ಲಿ ರಕ್ಷಿಸಲ್ಪಡುವಂತಹ ಯಹೂದ್ಯ ವಿಶ್ವಾಸಿಗಳ ಕುರಿತಾಗಿ ಮಾತ್ರ. They are the least of my brethren. ಅಲ್ಪವಾದಂತಹ ನನ್ನ ಸಹೋದರನು ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತದ್ದು ಆ ರಕ್ಷಿಸಲ್ಪಡುವಂತಹ ಯಹೂದ್ಯರ ಕುರಿತಾಗಿ. When you study it with the Revelation combined with Matthew 25, you understand that. ನೀವು ಮತ್ತಾಯನು ಬರೆದ ಸುವಾರ್ತೆ 24-25ನೇ ಅಧ್ಯಾಯವನ್ನ ಪ್ರಕಟಣೆಯ ಒಟ್ಟಿಗೆ ನೀವು ಸೇರಿಸಿ ಓದುವಾಗ ನೀವು ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ. And also you can learn something from history in the past. If you know what happened to the Jews during the Hitler's time, you can understand the connection. ಇತಿಹಾಸವನ್ನು ನಾವು ನೋಡುವಾಗ 2ನೇ ಮಹಾಯುದ್ಧದ ಸಂದರ್ಭದಲ್ಲಿ
ಹಿಟ್ಲರ್ ಮೂಲಕ ಯಹೂದ್ಯರಿಗೆ ಯಾವ ರೀತಿ ಹಿಂಸೆಯಾಯಿತು ಎಂಬುದನ್ನು ನಾವು ನೋಡುವಾಗ ಈ ಒಂದು ವಿಷಯಗಳ ಕುರಿತಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು. I don't know how many of you are old enough to understand what happened during Hitler's cruel rule, how he has killed about 6 lakhs Jews at that time during the Holocaust. Some of you may know, otherwise you can look at YouTube and learn about what happened to the Jews in Germany and European countries when Hitler was ruling that area. ಹಿಟ್ಲರ್ ಆತನು ಸರ್ವಾಧಿಕಾರಿಯಾಗಿ ಯುರೋಪ್ ಮತ್ತು ಜರ್ಮನಿ ದೇಶಗಳನ್ನ ಆಳುವಾಗ ಯಹೂದ್ಯರ ಸುಮಾರು 6 ಲಕ್ಷ ಜನರನ್ನ ಆತನು ನರಮೇಧದಲ್ಲಿ ಅವರೆಲ್ಲರನ್ನು ಕೊಲೆ ಮಾಡಿದಂಥದ್ದನ್ನ ನೀವು ಇತಿಹಾಸದಲ್ಲಿ ಓದಬಹುದು. ಬೇಕೆಂದರೆ ನೀವು ಯೂಟ್ಯೂಬ್ ನಲ್ಲಿ ಹೋಗಿ 2ನೇ ಮಹಾಯುದ್ಧದ ಸಂದರ್ಭದ ಆ ಒಂದು ಹಿಟ್ಲರ್ ಆಳ್ವಿಕೆಯನ್ನ ನೀವು ನೋಡುವಾಗ ಆತನು ಅನೇಕ ಯಹೂದ್ಯರನ್ನ ವಿಚಿತ್ರವಾಗಿ ಮತ್ತು ಕ್ರೂರವಾಗಿ ಕೊಂದಿದ್ದಾನೆ. He put them to starving. They became flesh and skin, no flesh, bone and skin, and they were put in gas chamber and killed by Hitler. ಯಹೂದ್ಯರನ್ನ ಹಿಟ್ಲರ್ ಊಟ ಕೊಡದೆ ಅವರನ್ನ ಹಸಿದು ಅವರಿಗೆ ಊಟ ಕೊಡದೆ ಅವರು ಹಸಿವೆಯಿಂದ ಬಳಲುವ ಹಾಗೆ ಮಾಡಿದನು ಮತ್ತು ಅವರನ್ನ ವಿಷ ಅನಿಲದ ಚೇಂಬರ್ಗಳಿಗೆ ಅವರನ್ನ ದೂಡಿ ಅನೇಕರನ್ನ ಆತನು ಕೊಂದನು ಎಂಬುದಾಗಿ ನಾವು ನೋಡುತ್ತೇವೆ. This is history. ಇದು ಇತಿಹಾಸದಲ್ಲಿ ನಾವು ನೋಡುತ್ತೇವೆ. At the same time, what many Christians in Europe did, they protected the Jews, hid them in their home because they were Christian believers. ಆ ಸಂದರ್ಭದಲ್ಲಿ ಅನೇಕ ಆ ಜರ್ಮನಿ ಮತ್ತು ಯುರೋಪ್ ರಾಷ್ಟ್ರಗಳಲ್ಲಿ ಇದ್ದಂತಹ ಕ್ರೈಸ್ತರು ಅನೇಕ ಯಹೂದ್ಯರಿಗೆ ರಕ್ಷಣೆಯನ್ನ ಕೊಟ್ಟು ಅವರನ್ನ ಹಿಟ್ಲರಿಂದ ಸಾಯದ ಹಾಗೆ ಅವರನ್ನ ರಕ್ಷಿಸಿದ ವಿಷಯದಲ್ಲಿಯೂ ನಾವು ನೋಡುವಂತವರಾಗಿದ್ದೇವೆ. They were hidden in their homes, underground chambers and hidden chambers. They were protected. You can study about this in history. You can even today look at that in YouTube. ಅವರು ಆ ಕ್ರೈಸ್ತರು ಯಹೂದ್ಯರನ್ನ ತಮ್ಮ ಮನೆಗಳಲ್ಲಿ ಅಡಗಿಸಿಟ್ಟು ಮತ್ತು ಮನೆಗಳಲ್ಲಿ ನೆಲಮಾಳಿಗೆಗಳನ್ನ ಮಾಡಿ ಅವರನ್ನ ಅಡಗಿಸಿಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಬೇಕಾದರೆ ನೀವು ಇತಿಹಾಸದ ಪುಸ್ತಕಗಳಲ್ಲಿ ಅಥವಾ ಯೂಟ್ಯೂಬ್ ಅಲ್ಲಿ ನೋಡಬಹುದು. Why the Christians protected the Jews like that? Because they believed that the Jews are God's chosen people and they had a concern for them. They protected them. Some of the Christians who protected them like that, Hitler even killed them and put them in jail and severely persecuted the Christians for helping the Jews in that time. ಯಾಕೆ ಕ್ರೈಸ್ತರು ಆ ರೀತಿ ಯಹೂದ್ಯರಿಗೆ ಸಹಾಯ ಮಾಡಿದರು ಎಂಬುದಾಗಿ ನಾವು ನೋಡುವಾಗ ಅವರು ಯಹೂದ್ಯರನ್ನ ದೇವರ ಜನರು, ದೇವರಿಂದ ಆರಿಸಲ್ಪಟ್ಟಂತಹ ಜನಾಂಗ ಎಂಬುದಾಗಿ ನಂಬಿ ಅವರಿಗೆ ರಕ್ಷಣೆಯನ್ನ ಕೊಟ್ಟರು. ಆ ರೀತಿ ರಕ್ಷಣೆ ಕೊಟ್ಟದ್ದರ ಫಲವಾಗಿ ಪ್ರತಿಫಲವಾಗಿ ಅನೇಕ ಕ್ರೈಸ್ತರು ಕೂಡ ಆ ಸಂದರ್ಭದಲ್ಲಿ ಹಿಟ್ಲರ್ ಮೂಲಕ ಕೊಲೆ ಮಾಡಲ್ಪಟ್ಟರು. ಹಿಟ್ಲರ್ ಕ್ರೈಸ್ತರನ್ನ ಕೊಂದನು. So that you can see what happened in history. The same thing will happen in the tribulation time. ನಾವು ಇತಿಹಾಸದಲ್ಲಿ ಆ ರೀತಿ ಸಂಭವಿಸಿದ್ದರ ಕುರಿತಾಗಿ ನಾವು ನೋಡುವಂತವರಾಗಿರುತ್ತೇವೆ. ಅದೇ ರೀತಿ ಆ ಸಂಕಟ ಮತ್ತು ಮಹಾಸಂಕಟ ಕಾಲಗಳಲ್ಲಿಯೂ ಸಂಭವಿಸುವಂತದ್ದಾಗಿದೆ. The Gentile believers who believe in Jesus Christ and he is coming back to rule the world, they are believers saved through the ministry of the 144,000 Jewish evangelists. They will help the Jewish people at that time when Antichrist was going to persecute the Jewish people. ಈ ಯಹೂದ್ಯ ಸುವಾರ್ತಿಕರು 1,44,000 ಯಹೂದ್ಯ ಸುವಾರ್ತಿಕರ ಮೂಲಕ ಸುವಾರ್ತೆಯನ್ನ ಕೇಳಲ್ಪಟ್ಟು ನಂಬಿದಂತಹ ಅನ್ಯ ಜನಾಂಗದ ವಿಶ್ವಾಸಿಗಳು ಯೇಸು ಕ್ರಿಸ್ತನು ಮತ್ತೆ ಈ ಲೋಕಕ್ಕೆ ಬರುವಂತವನಾಗಿರುತ್ತಾನೆ ಎಂಬುದಾಗಿ ನಂಬಿ ಆ ಸಂದರ್ಭದಲ್ಲಿ ಯಹೂದ್ಯ ವಿಶ್ವಾಸಿಗಳನ್ನ ರಕ್ಷಿಸುವಂತವರಾಗಿರುತ್ತಾರೆ. ಅವರಿಗೆ ರಕ್ಷಣೆಯನ್ನ ಕೊಟ್ಟು ಅವರನ್ನು ಕಾಪಾಡುವಂತವರಾಗಿರುತ್ತಾರೆ. So this is what the Lord is telling. You have done to the least, my brethren, you have done it to me. ಈ ಅನ್ಯ ಜನಾಂಗದ ವಿಶ್ವಾಸಿಗಳ ಕುರಿತಾಗಿ ಯೇಸು ಸ್ವಾಮಿ ಈ ಸಂದರ್ಭದ ಇಲ್ಲಿ ಹೇಳುವಂತವನಾಗಿರುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 40ನೇ ವಚನದಲ್ಲಿ, ಈ ಅಲ್ಪನಾದ
ಸಹೋದರನಿಗೆ ನೀವು ಏನು ಮಾಡಿದಿರೋ ಅದು ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಆತನು ಹೇಳುವಂತವನಾಗಿದ್ದಾನೆ. In Revelation 12, you can read more about that. ಪ್ರಕಟಣೆ 12ನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನೀವು ಇನ್ನೂ ಹೆಚ್ಚಾಗಿ ವಿವರವಾಗಿ ಕಲಿಯಬಹುದು. And so Matthew 24:25 is talking about the judgment of the nations that will happen at the beginning of the Lord reigning in David's throne, or when he comes to establish his 1,000-year kingdom. There will be a judgment and God will separate the people of the world at that time. This is not the church believers, the believers from the tribulation and the unbelievers from the tribulation. He will separate them. One will be destroyed, the other one will enter into the 1,000-year reign. ಮತ್ತಾಯ 24-25ನೇ ಅಧ್ಯಾಯಗಳಲ್ಲಿ ನಾವು ನೋಡುವಂತ ವಿಷಯ ಯಾವುದು ಎಂಬುದಾಗಿ ನಾವು ನೋಡುವಾಗ, ಮಹಾ ಸಂಕಟ ಕಾಲದ ಅಂತ್ಯದಲ್ಲಿ ಮತ್ತು ಕ್ರಿಸ್ತನ 1,000 ವರ್ಷದ ಕ್ರಿಸ್ತನ 1,000 ವರ್ಷದ ಆಳ್ವಿಕೆಯ ಪ್ರಾರಂಭದಲ್ಲಿ ಯೇಸು ಸ್ವಾಮಿ ಈ ಮಹಾಸಂಕಟ ಕಾಲದಲ್ಲಿ ಮತ್ತು ಸಂಕಟ ಕಾಲದಲ್ಲಿ ರಕ್ಷಿಸಲ್ಪಟ್ಟಂತಹ ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳನ್ನ ಕುರಿ ಮತ್ತು ಆಡುಗಳ ರೀತಿಯಲ್ಲಿ ಬೇರ್ಪಡಿಸುವಂತವನಾಗಿರುತ್ತಾನೆ. ಆಡುಗಳಿಗೆ ಅವಿಶ್ವಾಸಿಗಳಾದಂಥವರು ಯೇಸುಸ್ವಾಮಿ ನಂಬದೆ ಹೋದಂಥವರು ನರಕಕ್ಕೆ ಹೋಗುವಂತವರಾಗಿರುತ್ತಾರೆ. ವಿಶ್ವಾಸಿಗಳಾಗಿರುವಂಥವರು 1,000 ವರ್ಷದ ಕ್ರಿಸ್ತನ ಆಳ್ವಿಕೆಯನ್ನು ಪ್ರವೇಶಿಸುವಂತವರಾಗಿರುತ್ತಾರೆ. ಇದು ಸಭೆಯ ವಿಷಯದಲ್ಲಿ ಮಾತನಾಡುತ್ತಿಲ್ಲ, ಬದಲಾಗಿ ಸಂಕಟ ಕಾಲದಲ್ಲಿ ಮಹಾಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದಿದ ಅನ್ಯ ಜನಾಂಗದ ವಿಶ್ವಾಸಿಗಳ ವಿಷಯದಲ್ಲಿ ಮಾತನಾಡುವಂತದ್ದಾಗಿದೆ. ಇನ್ನು ಒಂದು ರೀತಿಯಲ್ಲಿ ಹೇಳುವುದಾದರೆ, he will separate at that time the people of the world into two groups. One will enter into the kingdom, one will be killed, one will be destroyed. ಇನ್ನೊಂದು ವಿಧದಲ್ಲಿ ಹೇಳುವುದಾದರೆ, ಪ್ರಪಂಚದ ಎಲ್ಲಾ ಜನಾಂಗಗಳ ನ್ಯಾಯ ತೀರ್ಪು ಆಗುವಾಗ ಒಂದು ಜನ ಅವರು ಕ್ರಿಸ್ತನ 1,000 ವರ್ಷದ ಆಳ್ವಿಕೆಯನ್ನ ಪ್ರವೇಶಿಸುವಂತವರಾಗಿರುತ್ತಾರೆ ವಿಶ್ವಾಸಿಗಳು, ಮತ್ತು ಅವಿಶ್ವಾಸಿಗಳಾಗಿ ಯೇಸುಸ್ವಾಮಿಯನ್ನು ನಂಬದೇ ಇರುವಂತವರು ಅವರು ಸಂಪೂರ್ಣವಾಗಿ ನಾಶ ಮಾಡಲ್ಪಡುತ್ತಾರೆ. Now the question is, the white throne judgment will only happen at the end of the 1,000-year. Remember that. So they will be killed and they will be going to the Yadana Sthala. And they will be raised from there at the end of the 1,000-year. And then they will stand all the wicked people from Adam's time. All the unbelievers will be raised and they will stand before the great white throne judgment, which we see in Revelation 20. ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅದು ಯಾವಾಗ ಸಂಭವಿಸುತ್ತದೆ ಎಂಬುದಾಗಿ ಹೇಳುವಾಗ, ಕ್ರಿಸ್ತನ 1,000 ವರ್ಷದ ಆಳ್ವಿಕೆಯ ಅಂತ್ಯದಲ್ಲಿ ನಡೆಯುವಂತದ್ದಾಗಿರುತ್ತದೆ. ಈ ನಾಶ ಮಾಡಲ್ಪಟ್ಟಂತಹ ಅವಿಶ್ವಾಸಿಗಳು, ಮಹಾಸಂಕಟ ಕಾಲದಲ್ಲಿ ಯೇಸುಸ್ವಾಮಿನ ನಂಬದಂತಹ ಅವಿಶ್ವಾಸಿಗಳು, ಅವರು ಸಾಯಲ್ಪಟ್ಟು ಅವರು ಯಾತನೆಯ ಸ್ಥಳದಲ್ಲಿ ಇರುತ್ತಾರೆ ಮತ್ತು ಬಿಳಿ ಸಿಂಹಾಸನದ ಮುಂದೆ ಅವರು ನಿಂತುಕೊಳ್ಳುವಂತವರಾಗಿರುತ್ತಾರೆ. ಅದೇ ರೀತಿ ಆದಾಮನ ಕಾಲದಿಂದ ಜೀವಿಸಿದಂತಹ ವಿಶ್ವಾಸಿಗಳು ಮತ್ತು ಅವಿಶ್ವಾಸಿಗಳು ಎಲ್ಲರೂ ಎಬ್ಬಿಸಲ್ಪಟ್ಟು ಕೆಲವರಿಗೆ ನರಕ ಮತ್ತು ಇನ್ನು ಕೆಲವರಿಗೆ ನಿತ್ಯ ಜೀವದ ಅದು ಬಹುಮಾನ ಸಿಗುವಂತದ್ದಾಗಿದೆ. So this topic, the judgment of the nations, is what happens at the second coming of the Lord. ಯೇಸು ಸ್ವಾಮಿಯ ಎರಡನೇ ಬರುಣದ ಸಂದರ್ಭದಲ್ಲಿ ಆಗುವಂತಹ ಜನಾಂಗಗಳ ನ್ಯಾಯ ತೀರ್ಪಿನ ವಿಷಯದಲ್ಲಿ ಇದು ಮಾತನಾಡುವಂತದ್ದಾಗಿದೆ. Now this comes under the topic of different judgments in the Bible. ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತಹ ನಾನಾ ವಿಧವಾದಂತಹ ನ್ಯಾಯ ತೀರ್ಪುಗಳ ವಿಷಯದ ಅಡಿಯಲ್ಲಿ ಬರುವಂತದ್ದಾಗಿರುತ್ತದೆ ಜನಾಂಗಗಳ ನ್ಯಾಯ ತೀರ್ಪು. If you mix it all together, you will be confused. ಇದೆಲ್ಲವನ್ನ ಮಿಕ್ಸ್ ಮಾಡುವುದಾದರೆ, ಬೆರೆಸುವುದಾದರೆ ನಿಮಗೆ ಕನ್ಫ್ಯೂಷನ್ ಅಥವಾ ಗಲಿಬಿಲಿ ಆಗುವಂತದ್ದಾಗಿರುತ್ತದೆ. There is at least 7 judgments in the Bible. ಸತ್ಯವೇದದಲ್ಲಿ ಸುಮಾರು 7 ನ್ಯಾಯ ತೀರ್ಪುಗಳ ವಿಷಯದಲ್ಲಿ ಕೊಡಲ್ಪಟ್ಟಿದೆ. The judgment that happened in the Garden of Eden. ಏದೇನ್ ವನದಲ್ಲಿ ಆದಂತಹ ನ್ಯಾಯ ತೀರ್ಪು ಒಂದು. The judgment that Jesus took for us on the cross. ನಮಗಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ತಾನು ಅನುಭವಿಸಿದಂತಹ ನ್ಯಾಯ ತೀರ್ಪು 2. In 1 Corinthians 13, we are told to judge ourselves. That is also a judgment, self-judgment.
in 1 Corinthians 11. 1 ಕೊರಿಂಥ 11ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವ ಹಾಗೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು, ಅದು ಸ್ವಪರೀಕ್ಷೆ ಅಥವಾ ಸ್ವನ್ಯಾಯ ತೀರ್ಪು. Then after the rapture in heaven, we will have to stand before the judgment seat of Christ, Kristana Nyayasana. That is a place for rewards or losing of rewards. 4ನೇದಾಗಿ ಸಭೆಯು ಎತ್ತಲ್ಪಟ್ಟಾಗ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ನಿಲ್ಲುವಂತವರಾಗಿರುತ್ತಾರೆ. ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಬಿರುದುಗಳು ಕೊಡಲ್ಪಡುತ್ತವೆ. ಇಲ್ಲ ಬಿರುದುಗಳು ನಷ್ಟವಾಗಲಿಕ್ಕಿದೆ. We either have the rewards or we lose the rewards. ನಮಗೆ ಬಿರುದುಗಳು ಸಿಗುವಂತದ್ದಾಗಿರುತ್ತದೆ ಅಥವಾ ನಾವು ಬಿರುದುಗಳನ್ನ ಕಳೆದುಕೊಳ್ಳುವಂತವರಾಗಿರುತ್ತೇವೆ. That is a judgment. That is called the judgment seat of Christ for only church believers. ಅದು ಸಭೆಯ ವಿಶ್ವಾಸಿಗಳಿಗಾಗಿ ನಡೆಸಲ್ಪಡುವಂತಹ ಕ್ರಿಸ್ತನ ನ್ಯಾಯಾಸನ ಅದಾಗಿದೆ. Then we see the judgment of the nations that we just read in Matthew 25 at the beginning of establishing the kingdom of the Lord on the earth. 5ನೇ ನ್ಯಾಯ ತೀರ್ಪು ಯಾವುದು ಎಂಬುದಾಗಿ ಹೇಳುವಾಗ ಜನಾಂಗಗಳ ನ್ಯಾಯ ತೀರ್ಪು ಅದು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಪ್ರಾರಂಭದಲ್ಲಿ ಆಗುವಂತಹ ನ್ಯಾಯ ತೀರ್ಪಿನ ಕುರಿತಾಗಿ ಕ್ರಿಸ್ತನ ನ್ಯಾಯಾಸನ. Then there is a judgment of Then there is the great white throne judgment that happens at the end of the 1000 year, as we read in Revelation 20 verse 13 onwards. ನಾವು ಪ್ರಕಟಣೆ 20ನೇ ಅಧ್ಯಾಯ 13ನೇ ವಚನದ ಮುಂದೆ ಓದಲ್ಪಡುವ ಹಾಗೆ 11ನೇ ವಚನದಲ್ಲಿ verse 11. 20ನೇ ಅಧ್ಯಾಯ ಪ್ರಕಟಣೆ 20ನೇ ಅಧ್ಯಾಯ 11ನೇ ವಚನದಿಂದ ನಾವು ಮುಂದೆ ಓದುವ ಹಾಗೆ ಬಿಳಿ ಸಿಂಹಾಸನದ ನ್ಯಾಯ ತೀರ್ಪು ಅದು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಅಂತ್ಯದಲ್ಲಿ ಅದು ನಡೆಯುವಂತದ್ದಾಗಿದೆ. In between I forgot to tell about the judgment of the angels. ಇನ್ನೊಂದು ನ್ಯಾಯ ತೀರ್ಪಿನ ವಿಷಯವಾಗಿ ನಾವು ನೋಡುವಾಗ ಅದು ದೇವದೂತರಿಗೆ ಆಗುವಂತ ನ್ಯಾಯ ತೀರ್ಪು. There will be a judgment of Satan and his angels. ಸೈತಾನನ ಮತ್ತು ಸೈತಾನನ ದೂತರಿಗೆ ಆಗುವಂತಹ ನ್ಯಾಯ ತೀರ್ಪು ಕೂಡ ಒಂದು ಇದೆ. In 1 Corinthians 6 we are told, don't take your brothers to the court. Okay, don't you know that we will judge the angels one day? 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತವರಾಗಿರುತ್ತೇವೆ ಏನು ಎಂಬುದಾಗಿ ಹೇಳುವಾಗ, ನಿನ್ನ ಸಹೋದರನ ನಿನ್ನ ಹೋಗಬೇಡ, ಯಾಕಂದರೆ ನಿಮಗೆ ಗೊತ್ತಿಲ್ಲವೇ ನಾವು ದೇವದೂತರನ್ನು ಕೂಡ ನ್ಯಾಯ ತೀರಿಸುವಂತವರಾಗಿದ್ದೇವೆ ಎಂಬುದಾಗಿ ಬರೆದಿದೆ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ. So brothers and sisters, there are different judgments in the Bible. One of the judgment that is called the judgment of the nations is what happened as we read in Matthew 25 at the second coming of the Lord Jesus Christ. He will separate the people of the world based on their faith in Jesus Christ coming as the king, and they will help the Jewish people at that time because of their faith in the Lord. And that is what we read in Matthew 25. ಸಹೋದರ ಸಹೋದರಿಯರೇ, ಸತ್ಯವೇದದಲ್ಲಿ ಅನೇಕ ನ್ಯಾಯ ತೀರ್ಪುಗಳ ವಿಷಯದಲ್ಲಿ ನಾವು ನೋಡುತ್ತೇವೆ. ಮತ್ತಾಯ 24 ಮತ್ತು 25ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ನ್ಯಾಯ ತೀರ್ಪು ಅದು ಜನಾಂಗಗಳ ನ್ಯಾಯ ತೀರ್ಪು, ಅದು ಕ್ರಿಸ್ತನ 2ನೇ ಬರೋಣದಲ್ಲಿ ಅದು ಭೂಮಿಯ ಮೇಲೆ ಸಂಭವಿಸುವಂತ ನ್ಯಾಯ ತೀರ್ಪಾಗಿದೆ. ಆ ಸಂದರ್ಭದಲ್ಲಿ ನಂಬಿದಂತ ವಿಶ್ವಾಸಿಗಳು, ಅನ್ಯ ಜನದ ವಿಶ್ವಾಸಿಗಳು, ಅವರು ಅನೇಕರು ರಕ್ಷಿಸಲ್ಪಟ್ಟು ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ಪ್ರವೇಶಿಸುತ್ತಾರೆ. ನಂಬದ ಅವಿಶ್ವಾಸಿಗಳು ಅವರು ನಾಶವಾಗುವಂತವರಾಗಿರುತ್ತಾರೆ. Some will be spared to enter into the kingdom, others will be removed from the earth by death. ರಕ್ಷಿಸಲ್ಪಟ್ಟಂತ ವಿಶ್ವಾಸಿಗಳು ಆ ಸಂದರ್ಭದಲ್ಲಿ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯನ್ನು ಪ್ರವೇಶಿಸುವಂತವರಾಗಿರುತ್ತಾರೆ, ಮತ್ತು ನಂಬದಂತಹ ಅವಿಶ್ವಾಸಿಗಳು ಆ ಸಂದರ್ಭದಲ್ಲಿ ಭೂಮಿಯಿಂದ ತೆಗೆಯಲ್ಪಟ್ಟು ಅವರು ನಾಶವಾಗುತ್ತಾರೆ. Remember, I will close it by saying this one, today's study. Remember, we said last time, at the end of the tribulation, those who will be taken away in judgment. Those who are left behind will enter into the 1000-year reign. That is what we talked last time, but because of my limitation of Kannada, I couldn't explain it properly. I'm thankful Niranjan is helping me. So those who are taken
at the end of tribulation are taken away or killed. Okay, those who are left behind will be entering into the 1,000-year reign. That was my main topic, which caused a little confusion last time. I hope you understand the difference. Who are taken away, who are left behind. ಮಹಾಸಂಕಟ ಕಾಲದ ಅಂತ್ಯದಲ್ಲಿ ಭೂಮಿಯಿಂದ ತೆಗೆಯಲ್ಪಡುವಂಥವರು, ಅವರು ನಾಶ ಮಾಡಲಿಕ್ಕಾಗಿ ತೆಗೆಯಲ್ಪಡುವಂಥವರು ಮತ್ತು ಬಿಡಲ್ಪಡುವಂಥವರು, ಅವರು ಕ್ರಿಸ್ತನ 1,000 ವರ್ಷದ ಆಳ್ವಿಕೆಯನ್ನ ಪ್ರವೇಶಿಸುವಂಥವರಾಗಿರುತ್ತಾರೆ. ನಾವು ಕಳೆದ ಅಧ್ಯಯನದಲ್ಲಿ ನಾವು ನೋಡಿದ ಹಾಗೆ ಅನೇಕ ಗಲಿಬಿಲಿಗಳು ಆಗಿತ್ತು. ಈಗ ಎಲ್ಲರಿಗೂ ಸ್ಪಷ್ಟವಾಗಿದೆ ಎಂಬುದಾಗಿ ನಾವು ನೆನೆಸುತ್ತೇವೆ. 25ನೇ ಅಧ್ಯಾಯದಲ್ಲಿ ಕೊಡಲ್ಪಟ್ಟಿರುವ ಹಾಗೆ ಬಿಡಲ್ಪಡುವಂಥವರು ಅವರು ಕ್ರಿಸ್ತನ 1,000 ವರ್ಷದ ಆಳ್ವಿಕೆಯನ್ನು ಪ್ರವೇಶಿಸುತ್ತಾರೆ. ತೆಗೆಯಲ್ಪಟ್ಟಂತವರು ಅವರು ನಾಶ ಮಾಡಲ್ಪಡುತ್ತಾರೆ. Very good, very good. But at the rapture, those who are taken are the believers who will enter, go to heaven. The ones who are left behind are the unbelievers who will enter into the tribulation. Understand the difference? ಆದರೆ at the rapture, ಸಭೆಯು ಎತ್ತಲ್ಪಡುವಂಥವರು ಅವರು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಾವು ಕಾಣಿಸಿಕೊಂಡು ನಮಗೆ ಬಿರುದುಗಳು ಕೊಡಲ್ಪಡುತ್ತವೆ. ಆದರೆ ಸಭೆಯು ಎತ್ತಲ್ಪಡುವಾಗ ಬಿಡಲ್ಪಡುವಂತಹವರು ಅವರು ಸಂಕಟ ಕಾಲವನ್ನ ಪ್ರವೇಶಿಸುವಂತವರಾಗಿರುತ್ತಾರೆ, ಕ್ರಿಸ್ತ ವಿರೋಧಿಯ ಆಳ್ವಿಕೆಯನ್ನು ಪ್ರವೇಶಿಸುತ್ತಾರೆ. Okay, I hope this judgment of the nations, the sheep and the goat separation, I hope it has become clear now. ನಾನು ನೆನೆಸುತ್ತೇನೆ, ಜನಾಂಗಗಳ ವಿಷಯವಾದಂಥ ನ್ಯಾಯ ತೀರ್ಪಿನ ಕುರಿತಾಗಿ, ಕುರಿ ಮತ್ತು ಆಡುಗಳ ವಿಷಯವಾದಂಥ ನ್ಯಾಯ ತೀರ್ಪು ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥವಾಗಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. You can study more about it. If you have any question, you can call me. What I know, I will clarify it. But with that, we will close today's study. I hope it gave you an appetite for studying the Word of God, the book of Revelation more. I hope God has given you, whetted your appetite. ನೀವು ಈ ವಿಷಯದಲ್ಲಿ ಅಧ್ಯಯನವನ್ನು ಮಾಡಿರಿ. ಯಾವುದಾದ್ರೂ ಪ್ರಶ್ನೆಗಳಿರುವುದಾದರೆ ಸಹೋದರ ರಾಜು ಮ್ಯಾಥ್ಯೂ ಅಂಕಲ್ ಅವರನ್ನ ನೀವು ಕಾಲ್ ಮಾಡಿ ಕೇಳಬಹುದು. ಈ ವಿಷಯಗಳು ನಾವು ಮಾಡಿದಂಥ ಅಧ್ಯಯನ ದೇವರ ವಾಕ್ಯವನ್ನ ಇನ್ನೂ ಹೆಚ್ಚಾಗಿ ಕಲಿಯುವ ಹಾಗೆ ನಿಮ್ಮಲ್ಲಿ ಹಂಬಲವನ್ನ ಮತ್ತು ಬಯಕೆಯನ್ನ ಹುಟ್ಟಿಸಿದೆ ಎಂಬುದಾಗಿ ನಾನು ನೆನೆಸುತ್ತೇನೆ. ಇನ್ನು ಹೆಚ್ಚಾಗಿ ದೇವರ ನೀವು ಓದಿ. But by closing, I want to say we are not destined to the wrath of God. Okay, we are going to be delivered from the wrath to come during the tribulation. ನಾನು ಮುಗಿಸುವುದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಬಯಸುವುದೇನೆಂದರೆ, ನಾವೆಲ್ಲರೂ ದೇವರ ಆ ಒಂದು ರೌದ್ರವೆಂಬಂತಹ ಆ ಕೋಪದಲ್ಲಿ ನಾವು ಪಾಲುಗಾರರಾಗುವುದಿಲ್ಲ. ಬದಲಾಗಿ ನಾವೆಲ್ಲರೂ ಆ ದೇವರ ರೌದ್ರದಿಂದ ತಪ್ಪಿಸಲ್ಪಟ್ಟವರಾಗಿ ರಕ್ಷಣೆಯನ್ನ ಹೊಂದಿ ನಾವು ಪರಲೋಕವನ್ನ ಪ್ರವೇಶಿಸುವಂತವರಾಗಿರುತ್ತೇವೆ. We are heaven citizens, not earth dwellers. ನಾವು ಪರಲೋಕ ರಾಜ್ಯದ ನಾಗರಿಕರು, ಈ ಭೂಮಿಯ ನಾಗರಿಕರಲ್ಲ. May God's name be glorified. Lord,